ಎಲ್ಲರಿಗೂ ನಮಸ್ಕಾರ. ನಾನು ಟ್ರಾವೆಲ್ ಥ್ರೂ ಔಟ್ ದ ಕಂಟ್ರಿ. ಓಕೆ, ಟೀಚರ್ ಆದವರು ನೀವೇನಾದರೂ ಹೀಗೆ ನನ್ನ ಕ್ಲಾಸಿಗೆ ಕೂತ್ಕೊಂಡ್ರೆ ಈ ಪಾಪ ನಿಮಗೂ ಹತ್ತುತ್ತೆ. ನೀವು ಯಾವಾಗ ಕ್ಲಾಸಿಗೆ ಹೋಗ್ತೀರಾ ನಿಮ್ಮ ವಿದ್ಯಾರ್ಥಿಗಳು ಹಾಗೆ ಮಾಡ್ತಾರೆ, ಗೊತ್ತಾಯ್ತಾ? ಸೊ ನಂದೇನು ಗೊತ್ತಾ, ವೆನ್ ಐ ಮೀಟ್ ಆಲ್ ದೀಸ್ ಪೀಪಲ್, ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್, ಓಕೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ CEOs ಆಫ್ ದ ಕಂಪ್ನೀಸ್ ಇದ್ದಾರೆ, ಒಳ್ಳೆಯ ಒಂದು ಸಂಗೀತಗಾರರಿದ್ದಾರೆ. ದೇ ಹ್ಯಾವ್ ಮೇಡ್ ದೇರ್ ಮಾರ್ಕ್, ಭಾರಿ ಟಾಪ್ ಲೆವೆಲ್ನಲ್ಲಿದ್ದಾರೆ. ನಾವು ಅವ್ರನ್ನೆಲ್ಲ ನೋಡಿದಾಗ, ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ, ಲಿಸನ್ ಟು ದಿಸ್, ಭಾಳ ಇಂಪಾರ್ಟೆಂಟ್ ಇದೆ. ಅವ್ರನ್ನೆಲ್ಲ ನೋಡಿದಾಗ ದೇರ್ ಈಸ್ ಒನ್ ಗುಡ್ ಕ್ವಾಲಿಟಿ ಇನ್ ದಮ್, ಭಾರಿ ಒಂದು ಒಳ್ಳೆ ಕ್ವಾಲಿಟಿ ಇದೆ, ವಿಚ್ ಹ್ಯಾಸ್ ಮೇಡ್ ದಮ್ ವಾಟ್ ದೇ ಆರ್ ಟುಡೇ. ಏನಪ್ಪ ವಾಟ್ ಈಸ್ ದಟ್ ಕ್ವಾಲಿಟಿ ಅಂದರೆ, ನೀವೇನೋ ತಿಳ್ಕೊಬೋದು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಲು, ಇಲ್ಲ ರಿಸ್ಕ್ ಟೇಕಿಂಗ್ ಎಬಿಲಿಟಿ, ಇಲ್ಲ ಸರ್ ಅವ್ರದ್ದು ನಸೀಬ ಚಲೋ ಐತ್ರಿ, ಅವ್ರು ಚಲೋ ಮನ್ಯಾಗ ಹುಟ್ಟಿದ್ರಿ. ನೋಡಿ ಇವತ್ತಿನ ಜಗತ್ತಿನ ನಿಯಮ ನೋಡಿ, ಓಕೆ, ಅತ್ಯಂತ ಬಡವ ಇದ್ದವನು ಇವತ್ತು ಶ್ರೀಮಂತನಾಗಿದ್ದಾನೆ, ಅತ್ಯಂತ ಶ್ರೀಮಂತನಿದ್ದವನು ಇವತ್ತು ರೋಡಿಗೆ ಬಂದಿದ್ದಾನೆ, 4ನೇ ಕಲ್ತವನು ಕೋಟ್ಯಾಧಿಪತಿ ಇದ್ದಾನೆ, ಡಬಲ್ PhD ಮಾಡಿದವರು ಅವನ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಇದು ಅಂತ ಯಾವಾಗಾದರೂ ಪ್ರಶ್ನೆ ಹಾಕ್ಕೊಳ್ಬೇಕಲ್ಲ. ದೇರ್ ಮಸ್ಟ್ ಬಿ ಸಮ್ ಗ್ಯಾಪ್, ಏನೋ ಒಂದು ಗ್ಯಾಪ್ ಆಗ್ತಾ ಇದೆ ಅಂತ. ಸ್ಕೂಲ್ನಲ್ಲಿ ವಾ ಅಂಥೇಳಿ ಗೋಲ್ಡ್ ಮೆಡಲ್ ತೊಗೊಂಡವರು ಒಂದು ಬ್ಯಾಂಕ್ನಲ್ಲಿ ಕ್ಲರ್ಕ್ ಇದ್ದಾರೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಸುಮ್ಮನೆ ಎಂಜಾಯ್ ಮಾಡಿದವನು ಇವತ್ತು IAS ಆಫೀಸರ್ ಇದ್ದಾನೆ. ದೇರ್ ಇಸ್ ಎ ಗ್ಯಾಪ್, ಏನೋ ಒಂದು ಗ್ಯಾಪ್ ಆಗ್ತಾ ಇದೆ. ಅದು ಏನು ಅಂತ ಹುಡುಕಾಡಬೇಕು. ಯಾವಾಗ ಹುಡುಕಾಟ ಚಾಲು ಹೋಗುತ್ತಲ್ಲ ಸರ್, ಆವಾಗ ನಾವು ಟೀಚರ್ ಆಗ್ತೇವೆ, ಶಿಕ್ಷಕರಾಗ್ತೇವೆ, ವಿದ್ಯಾರ್ಥಿಗಳಾಗ್ತಾರೆ. ಆ ಗ್ಯಾಪ್ ಹುಡುಕ್ಲಾರ್ದೇ ಸುಮ್ಮನೆ ನಮ್ಮ ನಡೆದಿದೆ ನಡೆಸ್ತಾ ಹೋಗ್ಬಿಟ್ರೆ ಐ ಥಿಂಕ್ ವಿಲ್ ಎಂಡ್ ಅಪ್ ನೋವೇರ್. ನಾನು ನೋಡಿದ್ದೇನಪ್ಪ, ಎಲ್ಲ ಸಾಧಕರಲ್ಲಿ ನೋಡಿದ್ದೇನು ಅಂದರೆ, ವಾಟ್ ಈಸ್ ಸೋ ಡಿಫ್ರೆಂಟ್ ಇನ್ ದೆಮ್. ಯಾಕೆ ಅವರು ಸಾಧನೆ ಮಾಡಿದ್ರಂದರೆ, ಅವರಲ್ಲಿ ಒಂದು ಕ್ವಾಲಿಟಿ ಇದೆ, ಏನು ಗೊತ್ತಾ? ಸೆಲ್ಫ್ ರೆಸ್ಪೆಕ್ಟ್. ಅವ್ರಿಗೆ ಕಿಮ್ಮತ್ತು ಕೊಡ್ತಾರೆ. ಯಾವಾಗ ನಿನಗೆ ಕಿಮ್ಮತ್ತು ಕೊಡ್ತೀಯ ಅಂದರೆ, ವೆನ್ ಯು ರೆಸ್ಪೆಕ್ಟ್ ಯುವರ್ ಸೆಲ್ಫ್, ದ ಹೋಲ್ ವರ್ಲ್ಡ್ ವಿಲ್ ರೆಸ್ಪೆಕ್ಟ್ ಯು. ಏನು ಮಹೇಶ್ ಹಂಗಂದರೆ ರೆಸ್ಪೆಕ್ಟ್ ಮಾಡೋದಂದರೆ ಏನು ಅಂದರೆ, ಏನು ರೆಸ್ಪೆಕ್ಟ್ ಮಾಡ್ತಾರೆ ಅವರು? ನನ್ನ ರೆಸ್ಪೆಕ್ಟ್ ಅಂದರೆ ಐ ರೆಸ್ಪೆಕ್ಟ್ ಮೈ ಚಾಯ್ಸಸ್. ದ ಫಸ್ಟ್ ರೆಸ್ಪೆಕ್ಟ್ ದಟ್ ಯು ಶುಡ್ ಡೂ ಈಸ್ ಯುವರ್ ಚಾಯ್ಸ್. ಯಾಕಂದರೆ ಮಾರ್ನಿಂಗ್ ಏಳೋದು, ರಾತ್ರಿ ಮಲಗೋದು ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಅಷ್ಟೇ ಸಮಯ ಇರೋದು. ಬಟ್ ಸ್ವಲ್ಪ ಜನ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ಫುಲ್ ಆದರೂ, ಸ್ವಲ್ಪ ಜನ ಹಾಗೆ ಉಳ್ಕೊಂಡ್ಬಿಟ್ರು. ಬ್ರೈನ್ನಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ. ಎವ್ರಿಬಡಿ ಹ್ಯಾಸ್ ದ ಸೇಮ್ ಬ್ರೈನ್. God has given the same things. ಗೊತ್ತಾಯ್ತಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಸಮಥಿಂಗ್ ಇನ್ ಈಚ್ ಒನ್ ಆಫ್ ಅಸ್. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಫಸ್ಟ್ ರೆಸ್ಪೆಕ್ಟ್ ಇದು ಕೊಡಬೇಕಂದ್ರೆ, ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್, B ಫಾರ್ ಬರ್ತ್, D ಫಾರ್ ಡೆತ್. ಈ ಬರ್ತ್ ನಮ್ಮ ಕೈಯಲ್ಲಿಲ್ಲ. ಯಾರ ಮನೇಲಿ ಹುಟ್ಟಿದ್ವಿ, ಯಾವಾಗ ಹುಟ್ಟಿದ್ವಿ, ಎಂಥ ಸಂದರ್ಭದಲ್ಲಿ ಹುಟ್ಟಿದ್ವಿ, ಅದು ಬಡತನನ, ಶ್ರೀಮಂತಿಕೆನ, ಯಾವ ಊರಲ್ಲಿ ಹುಟ್ಟಿದ್ವಿ, ಹಳ್ಳಿಯಲ್ಲಿ ಹುಟ್ಟಿದ್ವಾ, ದೆಲ್ಲಿಯಲ್ಲಿ ಹುಟ್ಟಿದ್ವಾ, ದಿಸ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಕಂಟ್ರೋಲಲ್ಲಂತೂ ಇಲ್ಲ. ಸಾವು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಂದೇನಾದರೂ ದಾವಣಗೆರೆನೇ ಇತ್ತಂದರೆ ದಾವಣಗೆರೆಯಲ್ಲೇ ಸಾಯ್ಬೋದು, ಇವತ್ತೇ ಸಾಯ್ಬೋದು. ಗೊತ್ತಾಯ್ತು? ಡೆತ್ ಕ್ಯಾನ್ ಹ್ಯಾಪನ್ ಎನಿವೇರ್. ನೀವು ಕೇಳಿದ್ರು, ಅಯ್ಯೋ ನಿನ್ನೆ ಬೆಟ್ಟೆಗಿದ್ನೋ ಅವ್ನು ಸತ್ತೋಗ್ಬಿಟ್ನಾ ಅಂತೇವಿಲ್ಲ ನಾವು. ಹಾಗೆ ನಮ್ಮ ಬಗ್ಗೆನೂ ಒಬ್ರು ಯಾರೋ ಅಂತಾರೆ. ಸಾವು ಯಾವಾಗಾದರೂ ಬರ್ಬೋದು, ವಿ ಡೋಂಟ್ ನೋ. ಬಟ್ ಅದಕ್ಕೆ ಅಂಜಬಾರ್ದು. ಅದಕ್ಕೆ ದ.ರಾ. ಬೇಂದ್ರೆ ಅವರು ಒಂದು ಮಾತು ಹೇಳಿದ್ದಾರೆ, ಏನಂದರೆ, ನಾನು ಸಾವಿಗೆ ಅಂಜೋದಿಲ್ಲ, ಯಾಕಂದರೆ ನಾ ಇದ್ದಾಗ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ ಅಂತಾರೆ ಅವರು. ಸೊ ಸಾವಿಗೆ ಅಂಜೋ ಪ್ರಶ್ನೆ ಇಲ್ಲ. ಹೌದಾ? ಸೊ ಬರ್ತ್ ಆ್ಯಂಡ್ ಡೆತ್, B ಫಾರ್ ಬರ್ತ್, D ಫಾರ್ ಡೆತ್, ಇವೆರಡೂ ನಮ್ಮ ಕೈಯಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರೆ ನಡುಕೆ B ಮತ್ತು D ನಡುಕೆ C ಇದೆ. C is for what? C is for choice. ಸೊ ನಮ್ಮ ಒಂದು ಕಂಟ್ರೋಲ್ನಲ್ಲಿರೋದೇನು ಗೊತ್ತಾ? ಚಾಯ್ಸ್ ಅಷ್ಟೇ. ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಏನು ಚಾಯ್ಸ್ ಮಾಡ್ಕೋ ಅಂದ ನಾವು. ಸೊ ಇವತ್ತು ನೀವು ಈ ಒಂದು ದಿವಸ
ಏನೇನೋ ಮಾಡ್ಬೋದಿತ್ತು, ಹೊರಗಡೆ ಇರ್ಬೋದಿತ್ತು, ಪಾನಿಪುರಿ ತಿನ್ಬೋದಿತ್ತು, ಏನೋ ಒಂದು ಕಡೆ ಅಡ್ಡಾಡ್ಬೋದಿತ್ತು, ಯಾರ್ದೋ ಒಂದು ಬೀಗ್ರ ಮನೆಗೆ ಹೋಗ್ಬೋದಿತ್ತು, ಕಾಲೇಜ್ಗೆ ಹೋಗ್ಬೋದಿತ್ತು. ಬಟ್ ಔಟ್ ಆಫ್ ಆಲ್ ದ್ಯಾಟ್ ಯು ಡಿಸೈಡೆಡ್ ಟು ಕಮ್ ಇನ್ಸೈಡ್ ದಿಸ್ ಹಾಲ್. ಲೈಕ್ ದ್ಯಾಟ್ ಐ ಆಲ್ಸೋ ಡಿಸೈಡೆಡ್ ಟು ಕಮ್ ಇನ್ಸೈಡ್ ದಿಸ್ ಹಾಲ್. ಸೊ ನಮ್ಮ ಫಸ್ಟ್ ಡ್ಯೂಟಿ ಏನಪ್ಪ, ವೆನ್ ಐ ಹ್ಯಾವ್ ಮೇಡ್ ಎ ಚಾಯ್ಸ್ ಐ ಶುಡ್ ರೆಸ್ಪೆಕ್ಟ್ ಇಟ್, ಕಮ್ ವಾಟ್. ಬಟ್ ಇಲ್ಲಿ ಬಂದು ನಾವು ಸುಮ್ಮನೆ ಕಾಲ ಕಳೆದು ಹೋಗ್ಬಿಟ್ವಿ ಅಂದರೆ ಐ ಥಿಂಕ್ ಆ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇಲ್ಲ ಅಂದಂಗೆ. ಸಿಂಪಲ್ ಸರ್. ಲೈಕ್ ದ್ಯಾಟ್ ಯು ಹ್ಯಾವ್ ಚೂಸನ್ ಟು ಬಿ ಎ ಪ್ರೊಫೆಸರ್, ಯು ಹ್ಯಾವ್ ಚೂಸನ್ ಟು ಬಿ ಎ ಲೆಕ್ಚರರ್. ಓಕೆ, ನೀವು PU ಕಾಲೇಜ್ ಟೀಚರ್ ಆಗಬೇಕು ಅಂತ ಚಾಯ್ಸ್ ಮಾಡಿದ್ರಿ. ಇಲ್ಲ ಮಹೇಶ್, ಚಾಯ್ಸ್ ಏನಿಲ್ಲ ರೀ, ಅಕಸ್ಮಾತ್ ಅದು ಬಂತು. ಹೌದಾ, ಅಕಸ್ಮಾತ್ ಬಂದಮೇಲೆ ಆದ್ರೆ ಈಗಾದರೂ ಚಾಯ್ಸ್ ಮಾಡ್ಕೊ. ಇಲ್ರಿ ಅದ್ರಂಗೆ ಮಜಾ ಬರೋದಿಲ್ಲ, ಬಿಡು. ಹಂಗೆ ಆಗ್ತೈತ್ರಿ ಅಂತ ಮಾಡು. ಅತ್ತು ಇಲ್ಲ ಇತ್ತು ಇಲ್ಲ ಆಗಕ್ಕೆ ಹೋಗ್ಬೇಡ. ಮೇಕ್ ಎ ಚಾಯ್ಸ್, ಆ್ಯಂಡ್ ವೆನ್ ಯು ಮೇಕ್ ಎ ಚಾಯ್ಸ್ ಯು ಶುಡ್ ರೆಸ್ಪೆಕ್ಟ್ ಯುವರ್ ಚಾಯ್ಸ್. ಇವತ್ತು ಸಮಾಜದಲ್ಲಿ ದೊಡ್ಡ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅಂದರೆ, ಎಷ್ಟೋ ಶಿಕ್ಷಕರು ತಮ್ಮ ಶಿಕ್ಷಕ ವೃತ್ತಿನೇ ರೆಸ್ಪೆಕ್ಟ್ ಕೊಡೋದಿಲ್ಲ. ಇಟ್ ಹ್ಯಾಸ್ ಬಿಕಮ್ ಎ ಜಾಬ್ ಫಾರ್ ದೆಮ್. ಫಸ್ಟ್ ಆಫ್ ಆಲ್ ನೀವು ಯಾರು ಜಾಬ್ನಲ್ಲಿಲ್ಲ, ಇದನ್ನ ಫಿಕ್ಸ್ ಇಟ್ಕೊಳ್ಳಿ. ಯಾವಾಗ ಜಾಬ್ ಅಂತ ಬರುತ್ತೆ, ಕ್ಯಾಲ್ಕುಲೇಷನ್ಸು ಮ್ಯಾನಿಪ್ಯುಲೇಷನ್ಸು ಇವೆರಡೂ ಬರ್ತವೆ. ಯು ಆರ್ ನಾಟ್ ಇನ್ ಎ ಜಾಬ್, ಯು ಆರ್ ಇನ್ ಟು ಎ ಪ್ರೊಫೆಷನ್. ಜಾಬಿಗೆ ಪ್ರೊಫೆಷನ್ಗೆ ಭಾಳ ಡಿಫ್ರೆನ್ಸ್ ಇದೆ. ಜಾಬ್ಸ್ ಆರ್ ಟೆಂಪರರಿ. ನಿಮ್ಮ ಗೌರ್ಮೆಂಟ್ ಶಬ್ದಗಳಲ್ಲಿ ಟೆಂಪರರಿ ಅಲ್ಲ ಅದು, ಹೌದಾ? ಜಾಬ್ಸ್ ಆರ್ ಟೆಂಪರರಿ. ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಜೀವಂತ ಇರಲಿಕ್ಕೆ ಜಾಬ್ ಮಾಡ್ತಾರೆ. ಪ್ರೊಫೆಷನ್ ಈಸ್ ಪರ್ಮನೆಂಟ್. ಯು ಆರ್ ಎ ಪ್ರೊಫೆಷ್ನಲ್, ಐ ಆಮ್ ಎ ಪ್ರೊಫೆಷ್ನಲ್. ನಾನು ಪ್ರೊಫೆಷ್ನಲ್ ಇರೋದ್ರಿಂದನೇ ಮುಂಜಾನೆ ನಾವು 3:15 ಏಳಲೇಬೇಕು. ಯಾಕೆ ಪ್ರೊಫೆಷ್ನಲ್ ಅಂದರೆ ಯಾರೇ ಸರ್ ಅಂತ ಹುಡುಗರು ಕೇಳಿದರೆ, ಪ್ರೊಫೆಷ್ನಲ್ ಇಸ್ ಒನ್ ಹೂ ಡೋಂಟ್ ನೀಡ್ ಎನಿ ಸೂಪರ್ವಿಷನ್. ಯಾರದೇ ಸೂಪರ್ವಿಷನ್ ಇಲ್ಲಾರ್ದೆ ವೆನ್ ಯು ಡೂ ಯುವರ್ ವರ್ಕ್ ದೆನ್ ಯು ಆರ್ ಎ ಪ್ರೊಫೆಷ್ನಲ್. ಯಾವ ಪ್ರಿನ್ಸಿಪಲ್ ಕೇಳ್ತಾನೆ ರೀ, ಇವನ ಅಲ್ಲಿಂದ ಬಂದೈತ್ರಿ DDP ಆಫೀಸಿಂದ ಒಂದು ಕಳಿಸ್ತಾರೆ, ಏನು ನಮ್ನ ಏನು ತಿಳ್ಕೊಂಡಾರು, ಏನು ಮಾಡ್ಬೇಕು, ಮತ್ತೊಂದು ಪೀರಿಯಡ್ ತೊಗೊಳ್ಳೆ, ಈಗಾರು ತೊಗೊಂಬಂದೀನಿ ಹಿಂಗಂದ್ರೆ ದೆನ್ ಯು ಆರ್ ಎ ಜಾಬ್ ಹೋಲ್ಡರ್. ನೀ ಏನು ಮಾತಾಡ್ತಿ ಅದಾಗ್ತಿ. ಒಂದೇ ಜೀವನ ಇದೆ, ಯಾಕೆ ಆಟ ಆಡಬಾರ್ದು? ದೊಡ್ಡ ಆಟ ಆಡಬೇಕು. ಇಲ್ಲ ಸರ, ನಮ್ಮ ಗೌರ್ಮೆಂಟ್ನಾಗ ಭಾಳ ಪ್ರಾಬ್ಲಮ್ ಅದಾವ್ರಿ, ಅಲ್ಲಿ ಸಮಸ್ಯೆ ಐತ್ರಿ, ಇಲ್ಲಿ ಸಮಸ್ಯೆ ಇದ್ದಿದ್ದಕ್ಕೆ ನಿಂಗೆ ನೌಕರಿ ಐತಿ. ಎಲ್ಲ ಸರಿನೇ ಇತ್ತು, ಹುಡುಗರು ತಮ್ಮಷ್ಟಕ್ಕೆ ತಾವೋ ಓದ್ಕೋತಿದ್ರು, ಎಲ್ಲ ತಾವೋ ಬರೀತಿದ್ರು, ಎಕ್ಸಾಮು ಆಗ್ತಿತ್ತು, ಪಾಸು ಆಗ್ತಿತ್ತು, ನಮಗೆಲ್ಲಿ ನೌಕರಿ ಇರ್ತಿತ್ತು? ಆಮೇಲೆ ನೀವೆಲ್ಲ ಹಿಂಗಿದ್ದಿದ್ದಿಲ್ಲ, ನನಗೆಲ್ಲಿ ನೌಕರಿ ಇರ್ತಿತ್ತು? ನನ್ನೇ ಕರೆಸ್ತಿದ್ರು ಅವರು. ಎಲ್ಲ ಕರೆಕ್ಟ್ ನಡೆದ್ಬಿಟ್ಟಿದೆ ಅಲ್ಲ, ರೈಟ್ ಸರ್? ಸಮಸ್ಯೆಗಳಿದ್ದಾವೆ ಅಂತ ನಮ್ಮನ್ನು ಹುಡುಕಿಯಲ್ಲಿ ಹಾಕ್ತಾ ಇದ್ದಾರೆ. ಸೊ ನೀವೇನಾದರೂ ಒಂದು ದೃಷ್ಟಿಕೋನದಿಂದ ನಮ್ಮ ಕಾಲೇಜಿಗೆ ಒಟ್ಟೆ ಏನು ಸಮಸ್ಯೆಗಳು ಇರಬಾರ್ದ್ರಿ ಅಂತಲ್ಲ ಹೋಗ್ಬೇಕಂದ್ರೆ, ರೈಟ್, ಸಾಹಿತ್ಯಿಕರೇ ಅಂಥ ಜಾಗ ಸಿಗೋದಿಲ್ಲ. ನಿಮಗೆ ಬಿ ಹ್ಯಾಪಿ ವಿತ್ ದ ಪ್ರಾಬ್ಲಮ್ಸ್. ಇನ್ಫ್ಯಾಕ್ಟ್ ದೇರ್ ಆರ್ ನೋ ಪ್ರಾಬ್ಲಮ್ಸ್, ದೇರ್ ಆರ್ ಓನ್ಲಿ ಸಿಚುವೇಶನ್ಸ್. ಪ್ರಾಬ್ಲಮ್ಸ್ ಅಂದರೆ ಅಂಜಿಕೆ ಬರುತ್ತೆ. ಯಾವಾಗಾದ್ರೂ ಈಗ ನೀನು ಕಾಲೇಜ್ಗೆ ಹೋದ ತಕ್ಷಣ ಏನೋ ಒಂದು ಹುಡುಗ ಬಂದ, ಹಿಂಗಾಯ್ತು ಸರ್ ಹಿಂಗಾಯ್ತು ಸರ್ ಹಿಂಗಂತ ಅಂದ್ಕೊಳ್ಳಿ, ಡೋಂಟ್ ಲುಕ್ ಆಟ್ ಇಟ್ ಆಸ್ ಎ ಪ್ರಾಬ್ಲಮ್, ಲುಕ್ ಆಟ್ ಇಟ್ ಆಸ್ ಎ ಸಿಚುವೇಶನ್. one more situation, let me solve it. So my dear friends, ಯಾವಾಗ ನಾವು ಪ್ರೊಫೆಷ್ನಲ್ಸ್ ಆಗ್ತೇವೆ ಆವಾಗ ಬ್ಯೂಟಿ ಆಫ್ ಲೈಫ್ ಸ್ಟಾರ್ಟ್ಸ್. ಅಲ್ಲಿವರೆಗೆ ನಾವು ಹೊಟ್ಟೆ ತುಂಬಿಸ್ಕೊಳ್ತೇವೆ, ಜೀವಂತ ಇರ್ತೇವೆ. ನೋಡಿ, ಒಬ್ಬನು ಡಾಕ್ಟರು, ಅವ್ನಿಗೆ ಯಾರೂ ಸೂಪರ್ವೈಸರ್ ಇಲ್ಲ, ಆದರೂ ಮುಂಜಾನೆ 9ಕ್ಕೆ ಬಂದು ಅವ್ನು ಕ್ಲಿನಿಕ್ ತೆಗಿತಾನೆ. ದೊಡ್ಡ ಹಾಸ್ಪಿಟ್ಲಲ್ಲಿದ್ದಾನೆ, ತಿಂಗಳಿಗೆ ಒಂದು 8-10 ಲಕ್ಷ ರೂಪಾಯಿ ಪಗಾರ ಇರುತ್ತೆ ಅವನಿಗೆ, ಹೌದಾ? ಅವನು ಯಾರ ಕಡೆಯೂ ದುಡಿಯೋದಿಲ್ಲ, ಅವ್ನು ಬಿಡಬೇಕು. ಅವ್ನು ನೋಡಿದರೆ ಹಂಚ್ತಿರ್ತಾರೆ ಓನರು. ಆದ್ರೂ ಮುಂಜಾನೆ 8 ಗಂಟೆ ಕಾರ್ ತೆಗಿತಾನೆ, ತಾನೇ ಹೊಡ್ಕೊಳ್ತಾನೆ, ತಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾನೆ, 8ರಿಂದ 10 ಆಪ್ರೇಷನ್ ಮಾಡ್ತಾನೆ. ಸಾಯಂಕಾಲ ಎಲ್ಲ ಚೆಕ್ ಮಾಡಿ ಮತ್ತೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವ ಹೊತ್ತಿನಲ್ಲಿ 9-10 ಗಂಟೆಗೆ ಮನೆಗೆ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಮತ್ತೆ ಸರ್ ಎಮರ್ಜೆನ್ಸಿ ಸರ್, ಪ್ಲೀಸ್ ಸರ್ ಬರ್ಬೇಕು ಸರ್, ಭಾಳ ಅರ್ಜೆಂಟ್ ಇದೆ ಸರ್, ಹಿಂಗಾಗ್ತಾ ಇದೆ ಸರ್ ಅಂತ ಹೇಳಿದರೆ, ವೆಲ್ಕಮ್ ಅಂತೇಳಿ ಕಾರ್ ಹೊಳಿಸ್ತಾನೆ ನಾವು. ಯಾಕಂದ್ರೆ ನಾವು ಪ್ರೊಫೆಷ್ನಲ್. ನೀನು ಕ್ಲಾಸ್ ತೊಗೊಂಡು ಹೊರಗೆ ಹೋಗಿದ್ದೆ ಅಂತ ತಿಳ್ಕೊ, ಪ್ರಿನ್ಸಿಪಲ್ರು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ ಅಂತ. ಇಲ್ಲ ಇದು ಹೊರಗೆ ಬಂದೇನು ಸರ್. ಇಲ್ಲಿ ಬರ್ರಿ, ಅವ್ರು ಇನ್ನೊಬ್ರು ಬಂದಿಲ್ಲ, ಅದೊಂದು ಕ್ಲಾಸ್ ತಗೋರಿ ಅಂದ ತಕ್ಷಣ ನೀವು ಹೊಳ್ಳಿ ಏನು ಮಾತಾಡ್ತೀಯಲ್ಲ ಅದ್ರ ಮೇಲೆ ನೀವು ಪ್ರೊಫೆಷ್ನಲ್ ಅದೀಯೋ ಇಲ್ಲ ಅಂತ ಗೊತ್ತಾಗ್ತೈತಿ. ಸರ ಮೊದಲೇ ಹೇಳ್ಬೇಕು ಸರ, ನಾ ದೂರ ಬಂದ್ಬಿಟ್ಟು ಸರ್, ಬಸ್ ಹತ್ತಿಬಿಟ್ಟು ಸರ್, ನಾ ಆಲ್ಮೋಸ್ಟ್ ಮುಟ್ಟಿಬಿಟ್ರಿ ಸರ್, ಮುಗಿದೋ ಹೋದ್ ಸರ್ ಅಂತಂದು ಸತ್ತೀನಿ. ನೀ ಇದ್ದು ಸತ್ತಂಗ ನೀನು. ಇಲ್ರಿ ನಾ ಭಾರಿ ಶಾನೆ ಅದೇನು ಸರ, ನಾ ಮ್ಯಾಥ್ಸ್ನೇ ಭಾರಿ ಶಾನೆ ಅಂತ ತೊಗೊಂಡೇನು ಮಾಡಲು? ಹುಡುಗರ ಬಗ್ಗೆ ಕಳಕಳಿ ಇಲ್ಲಾಂದ್ರೆ ನೀನು ತೊಗೊಂಡೇನು ಮಾಡೋದು? ನಾ ಹಿಂಗೆ ಸಿಂಗುಲರ್ ಮಾತಾಡ್ತಿರ್ತೇನೆ, ಏಕವಚನದಾಗ ಮಾತಾಡ್ತಿರ್ತೀನಿ, ದಯಮಾಡಿ ಕ್ಷಮಿಸ್ಬೇಕು. ಲಾಸ್ಟಿಗೆ ಒಂದ್ಸಲ ಕ್ಷಮೆ ಕೇಳ್ತೇನೆ, ಬಟ್ ಮಾತಾಡಕ್ಕೆ ಬಿಡ್ರಿ, ಯಾಕಂದ್ರೆ ದೋಸ್ತಿ ಇದು.
ಹೌದಾ, ಫ್ರೆಂಡ್ಶಿಪ್ನಾಗ ಮಾತಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಹೌದಾ, ಆಮೇಲೆ ನನಗೆ ಯಾವಾಗಲೂ ಸತ್ಯದ ಜೊತೆ ಸಂಘರ್ಷ ಮಾಡೋದೈತಿ. ಯಾಕಂದ್ರೆ ಸುಳ್ಳು ಹೇಳಿ ಸಮಾಧಾನ ಮಾಡಿ ಹಂಗೆ ಹೇಳಿ ಹಿಂಗೆ ಹೇಳಿ ಹುರುಪು ತುಂಬಕ್ಕೆ ಆಗೋದಿಲ್ಲ. ಅದಕ್ಕೆ ಟೈಮ್ ಇಲ್ಲಿ ಕೆಟ್ಟ ಹೊಂಟೈತಲ್ಲಿ ಹೊರಗೆ ಭಾಳ ಸಮಸ್ಯೆಗಳದಾವೆ. ರೈಟ್ ಸರ್, ನಾವು ಎಚ್ಚರ ಆಗಲಿಲ್ಲ ಭಾಳ ತ್ರಾಸ ಆಗ್ತೈತೆ. ಅದಕ್ಕೆ ಇದ್ದಂಗೆ ಹೇಳೋದು ಭಾಳ ಅಂದ್ರೆ ಏನಾಗ್ತೈತಿ, ಎಂಡ್ ಆಫ್ ದಿಸ್ ಸೆಷನ್ ಒಂದು 8-10 ಮಂದಿ ನನ್ನ ವೈರಿಗಳಾಗ್ತಾರೆ. ಆಗಲಿ, ಯಾಕಂದ್ರೆ ಮಜ್ಜಿಗೆ ಕಡಿಬೇಕಂದ್ರೆ 2 ಕಡೆ ಜಗ್ಬೇಕು, ಅಂದಾಗ ಬೆನ್ನಿ ಬರೋದು. ಎಲ್ಲರೂ ನಾನು ಹುರುಪ ಹಾಕಾಕತ್ರಂದ್ರೆ ಮೋಸ್ಟ್ಲಿ ನಾವು ಉದ್ಧಾರ ಆಗೋದಿಲ್ಲ. ಹೌದಾ, ಒಬ್ಬವರ ಭಯ ಇರಬೇಕು. ಗೊತ್ತಾಯ್ತಾ, ಒಬ್ಬವರ ಭಯ ಇರ್ಬೇಕು, ಅಂದಾಗ ಮಜ್ಜಿಗೆ ಕಡಿತೈತಿ, ಬೆನ್ನಿ ಬರ್ತೈತಿ. ಸೊ ಅದಕ್ಕೆ ನಿಮಗೂ ವೈರಿಗಳು ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ವಿ ಶುಡ್ ಆಲ್ವೇಸ್ ಸೇ ಅಪ್ರಿಷಿಯೇಟ್ ಲೈಟ್ ಬಟ್ ರೆಸ್ಪೆಕ್ಟ್ ಡಾರ್ಕ್ನೆಸ್, ಅಪ್ರಿಷಿಯೇಟ್ ವೈಟ್ ಬಟ್ ರೆಸ್ಪೆಕ್ಟ್ ಬ್ಲ್ಯಾಕ್, ಅಪ್ರಿಷಿಯೇಟ್ ರಾಮ ಬಟ್ ರೆಸ್ಪೆಕ್ಟ್ ರಾವಣ. ರಾವಣ ಇಲ್ಲಾಂದ್ರೆ ರಾಮಾಯಣನೇ ಆಗ್ತಾ ಇದ್ದಿಲ್ಲ. ಸೊ ಅದಕ್ಕೆ ರಾವಣ ಭಾಳ ಇಂಪಾರ್ಟೆಂಟ್. ಸೊ ಈ ಸಮಾಜದಲ್ಲಿ ರಾವಣಗಳು ಇದ್ದಾರೆ, ರಾಮರು ಇದ್ದಾರೆ. ಸಮಾಜ ಬಿಡಿಯಪ್ಪ, ನಮ್ಮೊಳಗೂ ಒಬ್ಬ ರಾಮ ಒಬ್ಬ ರಾವಣ ಇಬ್ಬರು ಇದ್ದಾರೆ. ಆ ರಾವಣ ತನ್ನ ಕಡೆ ಜಗ್ತಿರ್ತಾನೆ, ಆ ಸಾಮ್ರಾಜ್ಯ ಸೃಷ್ಟಿ ಮಾಡೋಣ ಅಂಥೇಳಿ. ಈ ರಾಮ ತನ್ನ ಸಾಮ್ರಾಜ್ಯ ಸೃಷ್ಟಿ ಮಾಡೋಂತ ಅವ್ನು ಜಗ್ತಿರ್ತಾನೆ. ನಾವು ಯಾರು ಚಾಯ್ಸ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಜೀವನ ಆಗುತ್ತೆ. ಓದ್ಕೊಂತ ಕುಂತಿರ್ತೀಯ ಕಂದ, ನೀನು ಓದ್ಕೊಂತ ಕುಂತಿರ್ತೀಯ, ರೈಟ್, ಓದ್ಕೊಂತ ಕುಂತಿರ್ತೀಯ. ಅಷ್ಟರಲ್ಲೇ ನಿಮ್ಮ ಫ್ರೆಂಡ್ ಬಂದು ಕರೀತಾಳೆ, ಏ ಬಾರೆ ಚಾ ಕುಡಿದು ಬರೋಣ ಅಂತ. ಚಾಯ್ಸ್, ಓದಬೇಕಾ ಹೋಗ್ಬೇಕಾ? ಅದು ಹೆಂಗೆ ಡಿಸೈಡ್ ಮಾಡೋಕೆ ಬರ್ತೀವಿ ಸರ್ ನಮ್ಮ ಫ್ರೆಂಡ್ಶಿಪ್ಪು? ಇಲ್ಲ, ನೀ ಏನು ಡಿಸಿಷನ್ ಮಾಡಿ, ಅರ್ಧ ಗಂಟೆ ಓದ್ತೇನೆ ಅಂತ ಹೇಳಿಯಲ್ಲ, ಅದಕ್ಕೆ ರೆಸ್ಪೆಕ್ಟ್ ಕೊಡು. ನಿನಗೆ ನೀ ರೆಸ್ಪೆಕ್ಟ್ ಕೊಟ್ಟು ಅರ್ಧ ಗಂಟೆ ಪೂರ ಓದು. ಗೊತ್ತಾಯ್ತಾ? ಅದಾದಮೇಲೆ ಆಕೆಗೆ ಹೇಳು, ನಾ ಬರ್ತೀನಿ ಚಾ ಕುಡಿಯೋಕ್ಕೆ, ಬಟ್ ಅರ್ಧ ಗಂಟೆ ಆದಮೇಲೆ ಬರ್ತೀನಿ. ಯಾಕಂದ್ರೆ ನನಗೆ ನಾ ರೆಸ್ಪೆಕ್ಟ್ ಕೊಡಬೇಕು. ನಿನಗೆ ಕೊಟ್ಟೆ, ನನ್ನ ರೆಸ್ಪೆಕ್ಟ್ ಹೋತು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸರ್? ಸೊ ಪ್ರೊಫೆಷನಲ್ ಈಸ್ ಒನ್ ಹೂ respects himself and the profession that he has chosen. Look at the lawyers. They come at the time, morning ಅವ್ರ ಶಟರ್ ತಾವ ತೆಗಿತಾರೆ, ಕಸ ನೋಡಿತಾರೆ, ಕುಂದಿರ್ತಾರೆ. Because they are professionals. ಗೊತ್ತಾಯ್ತಾ? I know some lawyers, high court and supreme court lawyers, ಒಂದು ಕೇಸ್ ನಿಂತು ಬರೀ ಒಂದು 2-3 ಮಾತಾಡಿದ್ರಂದ್ರೆ 5-6 ಲಕ್ಷ ರೂಪಾಯಿ ತಗೊಳ್ತಾರೆ. ಐ ವಿಲ್ ನಾಟ್ ನೇಮ್ ದೆಮ್. 5-6 ಲಕ್ಷ ರೂಪಾಯಿ ತಗೋತಾರೆ ಅವರು. ಬಟ್ ಮುಂಜಾನೆ 8 ಗಂಟೆಗೆ ಆಫೀಸ್ನಾಗ ಇರ್ತಾರೆ. ಯಾಕೆ? ಪ್ರೊಫೆಷ್ನಲ್ ಮೈಂಡ್ಸೆಟ್. ಗೊತ್ತಾಯ್ತಾ ಸರ್? ಯಾವಾಗ ಈ ಜಾಬ್ ಮೈಂಡ್ಸೆಟ್ ಬರ್ತೈತಲ್ಲ, ನಿನ್ನನ್ನು ನೀ ತಳ ಬೆಳೆಸ್ಕೊಂತ ಹೋಗ್ಬಿಡ್ತೀಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಂಥ ಸಾಮರ್ಥ್ಯ ಇದೆ ನಮ್ಮೊಳಗೆ, ಹೌದಾ? ಆ ಸಾಮರ್ಥ್ಯನ ಕಂಪ್ಲೀಟಾಗಿ ವಿನಿಯೋಗ ಮಾಡ್ಕೊಂಡ್ವಾ, ಅದು ಭಾಳ ಇಂಪಾರ್ಟೆಂಟ್. ಗೊತ್ತಾಯ್ತು? ಶಿಶುನಾಳ ಶರೀಫರು ತಮ್ಮ ಕೊನೆಯ ದಿವಸ ಆ ಕಟ್ಟೆ ಮೇಲೆ ಬಂದು ಕೂತ್ಕೊಳ್ತಾರೆ. ಬಂದು ತಮ್ಮ ಗ್ರಾಮಸ್ಥರಿಗೆ ಹೇಳ್ತಾರೆ, ನಂದು ಹೋಗೋ ಟೈಮ್ ಬಂತಪ್ಪ, ನಂದು ಹೋಗೋ ಟೈಮ್ ಬಂತು, ನಾನು ಹೋಗ್ತೀನಿ ಅಂದರೆ ದೇಹ ಬಿಡ್ತೀನಿ ಅಂತ. ಅವಾಗ ಎಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ್ರಿ, ಹೋಗಬೇಕು, ಅದಕ್ಕೆ ದೀಪಾರ ಹಚ್ಕೋರಿ ಅಂತಂದರು. ಎಲ್ಲರೂ ಹಳ್ಳಿ ಮಂದಿ ತಮ್ಮ ಮನೆಗೆ ಹೋಗಿ ದೀಪ ಹಚ್ಚಿ ವಾಪಸ್ ಬರುವ ಕೆಲವೊಂದು ದೀಪ ತೊಗೊಂಬಂದು ಆ ಕಟ್ಟಿ ಮ್ಯಾಗ ಇಡ್ತಾರೆ. ಅವಾಗ ಶಿಶುನಾಳ ಶರೀಫರು ಒಂದು ಮಾತಂತಾರೆ, ಮರುವಿನ ಮನೆಯಲ್ಲಿ ಅರಿವಿನ ದೀಪ ಹಚ್ಚ ಅಂತ ಹೇಳಿದ್ರೆ ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿದ್ರಲ್ಲೋ ಅಂತಾರವ್ರು. ಏನಂದ್ರೆ ಅವರು, ಮರುವಿನ ಮನೆ, ಈ ಮನೆಯಲ್ಲಿ ಅರಿವಿನ ದೀಪ ಹಚ್ಕೊಳ್ರು ಅಂದರೆ ನೀವು ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿ ಬಂದ್ರಲ್ಲೋ, ನನ್ನ ಜೊತೆ ಇದ್ದು ಹಿಂಗಾತಲ್ಲೋ ನಿಮ್ಮ ಪರಿಸ್ಥಿತಿ ಅಂತಾರವ್ರು. ಸರ್, ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು ಗೊತ್ತಾ? ಈ ಮರುವಿನ ಮನೆಯಲ್ಲಿ ಅರಿವಿನ ದೀಪ ಹಚ್ಚೋದು. ಫಾರ್ ದ್ಯಾಟ್ ವಿ ಶುಡ್ ಬಿಕಮ್ ಪ್ರೊಫೆಷ್ನಲ್ಸ್. ಅಂದರೆ ಇಟ್ ಇಸ್ ನಾಟ್ ಎ ಜಾಬ್. ನಾನು ಟೀಚರ್ ಆಗೇನಿ, ನಂದೇ ಚಾಯ್ಸ್ ಇದು, ನಾ ಇದ್ರಾಗ ಏನಾರ ಮಾಡಬೇಕು. ಸಮಸ್ಯೆಗಳು ಅದಾವೆ, ಬಟ್ ನಾ ಬಿಡುವುದಿಲ್ಲ. ಒಂದೊಂದು ಮುಖದಾಗ ಒಂದು ಕಣ್ಣಾಗ ಅರಳಿತು, ಕಣ್ಣು ಅರಳಿದು ಅಂದ್ರೆ ಖುಷಿ ಆಗ್ತೈತಿ. ಇಂಥ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಸಿಗೋಂಗಿಲ್ಲ. ನಾನು ಓದಬೇಕು, ನಾ ಏನಾರ ಮಾಡಬೇಕು. ಯು ಶುಡ್ ಲುಕ್ ಇನ್ ಟು ದಿಸ್. ಯಾವಾಗ ಪ್ರೊಫೆಷ್ನಲ್ ಇರ್ತಾನೆ, ಹಿ ವಿಲ್ ಇನ್ವೆಸ್ಟ್ ಹಿಸ್ ಟೈಮ್ ಆ್ಯಂಡ್ ಮನಿ ಆನ್ ಹಿಮ್ಸೆಲ್ಫ್. ತನ್ನ ಮೇಲೆ ಒಂದು ಟೈಮ್ನೂ ಹಾಕ್ತಾನೆ, ದುಡ್ಡು ಹಾಕ್ತಾನೆ. ಕಳೆದ 1 ವರ್ಷದಲ್ಲಿ ತಾವುಗಳು ಸ್ವಂತ ದುಡ್ಡು ಹಾಕಿ ಬೇರೆ ಒಂದು ಸ್ಟೇಟ್ನಲ್ಲಿದ್ದ ಕಾನ್ಫರೆನ್ಸಿಗೆ ಎಷ್ಟು ಜನ ಅಟೆಂಡ್ ಆಗಿ ಬಂದ್ರಿ? ಆಸ್ಕ್ ಯುವರ್ ಸೆಲ್ಫ್. ಕಳೆದ 1 ವರ್ಷದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿದ್ರಿ ನಿಮ್ಮ ಸಬ್ಜೆಕ್ಟ್ ಬಿಟ್ಟು? ಸಬ್ಜೆಕ್ಟ್ ನ್ಯೂಸ್ ಪೇಪರ್ ಅಲ್ಲ, ಮ್ಯಾಗ್ಝಿನ್ ಅಲ್ಲ, ಪುಸ್ತಕಗಳು, ಹೊಸ ಪುಸ್ತಕಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಜನ ಅವ್ನು ಬರಿತಾ ಇದ್ದಾರೆ. ಕಳೆದ 1 ವರ್ಷದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿದ್ರಿ? ಇಫ್ ಯು ಆರ್ ನಾಟ್ ಡನ್ ದಿಸ್, ಪುಸ್ತಕನೂ ಓದಿಲ್ಲ, ನಿನ್ನನ್ನೇ ನೀ ಟ್ರೈನಿಂಗಿಗೂ ಕರ್ಕೊಂಡು ಹೋಗಿಲ್ಲ ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್. ಹೀಗೆ ಆರ್ಗನೈಸ್ ಮಾಡಿದ್ದು, ಅಸೋಸಿಯೇಷನ್ ಆರ್ಗನೈಸ್ ಮಾಡಿದ್ದು, ಗೌರ್ಮೆಂಟ್ನಲ್ಲೆಲ್ಲೋ ಆರ್ಗನೈಸ್ ಮಾಡಿದ್ದು, ನಿಮ್ಮ DDP ಇಲ್ಲ ಜಾಯಿಂಟ್ ಡೈರೆಕ್ಟರ್ ಆರ್ಗನೈಸ್ ಮಾಡಿದ್ದು, ಅದಕ್ಕೆ ಹೋಗಿ ಕುಂತು ಬರೋದು ಬೇರೆ.
ಸ್ವಪ್ರೇರಣೆಯಿಂದ ನಾನು ಮ್ಯಾಥ್ಸು, ಇಲ್ಲೇ ಒಂದು ಮೈಸೂರು ಹತ್ರ ಒಬ್ರು ಇದ್ದಾರೆ, ಹುಡುಗ ಇದ್ದಾರೆ, ಹರ್ಷ ಅಂತಿದ್ದಾರೆ, ಮ್ಯಾಥ್ಸ್ನಲ್ಲಿ ಇಷ್ಟು ಸಾಧನೆ ಮಾಡಿದಾರಲ್ಲ, ಮ್ಯಾಥ್ಸ್ನ ಸುಮ್ಮನೆ ಆಟ ಆಡ್ತಾ 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 ಮಕ್ಕಳಿಗೆ ಕಲಿಸ್ಬಿಡ್ತಾರೆ. ರಾಯಚೂರಿನಲ್ಲಿ ಒಬ್ಬರು ರಾಜಶೇಖರ್ ಹಿರೇಮಠ್ ಅಂತಿದ್ದಾರೆ, ಅವರು ಸೈನ್ಸ್ ಟೂಲ್ಸ್, ಓಕೆ, ಲ್ಯಾಬ್ ಇನ್ ಎ ಬಾಕ್ಸ್ ಅಂತ ಮಾಡಿದ್ದಾರೆ, ಲ್ಯಾಬ್ ಇನ್ ಎ ಬಾಕ್ಸ್. ಓಕೆ, ಆ ಲ್ಯಾಬ್ ಅದೊಂದು ಬಾಕ್ಸ್ ಇಟ್ಕೊಂಡ್ಬಿಟ್ರೆ 6ನೇದಿಂದ 10ನೇವರೆಗೆ, ಓಕೆ, ಮಿನಿಮಮ್ 6ನೇದಿಂದ 10ನೇ, ಅದರ ಮುಂದೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರು ಬಂದ್ಬಿಡ್ತು. ಅದಕ್ಕೆ ಅಷ್ಟು ಸಿಲೆಬಸ್ಗಳನ್ನು ಬರೀ ಆಟಿಕೆ ಸಾಮಾನುಗಳನ್ನು ತೋರಿಸಿ ಮುಗಿಸ್ಬಿಡ್ತಾರೆ. ಯಾರಾದರೂ ಹೋಗಿ ಭೇಟಿಯಾಗಿದ್ದೀರಾ? ಬೆಂಗಳೂರಿನಲ್ಲಿ ಪ್ರಯೋಗ ಅಂತಿದೆ ಸಂಸ್ಥೆ, ಪ್ರಯೋಗದಲ್ಲಿ ಹೋಗಿ ಒಂದು 2 ದಿವಸ ಇದ್ದು ಬಂದಿದ್ದೀರಾ? JNC ಇದೆ, ಹೌದಾ? ಎಲ್ಲಿ ಡಾಕ್ಟರ್ CN ರಾವ್, ಭಾರತ ರತ್ನ CN ರಾವ್ ಇದ್ದಾರೆ, ಅವ್ರ ಹತ್ರ ಹೋಗಿ ಒಳಗಡೆ ಹೋಗಿ ಒಂದು ನಿಮಿಷ ಅಲ್ಲಿ ಅವ್ರದ್ದೊಂದು ಹಾಲ್ ಆಫ್ ಫೇಮ್ ಅಂತಿದೆ, ಜಗತ್ತಿನಲ್ಲಿ ಎಲ್ಲ ಅವಾರ್ಡ್ಗಳು ಅವ್ರು ಕೊಟ್ಟಿದ್ದಾರೆ. ಭಾರತ ರತ್ನ ಹೆಂಗೆ ಭಾರತಕ್ಕಿದೆ, ಬೇರೆ ದೇಶಗಳಲ್ಲಿ ಸೈನ್ಸಿಗೆ ಏನು ದೊಡ್ಡ ದೊಡ್ಡ ಅವಾರ್ಡ್ಸ್ ಇದ್ದಾವೆ, ಪ್ರತಿಯೊಂದು ದೇಶದವರು ಅವ್ರು ಕೊಟ್ಟಿದ್ದಾರೆ. ಅದೊಂದು ಹಾಲ್ ಆಫ್ ಫೇಮ್ನಲ್ಲಿ ಹೋಗಿ ನಾನೇ ನಿಂತ್ಕೊಂಡಾಗ ನನಗನ್ನಿಸ್ತು, ಮಹೇಶ್ ಎಷ್ಟು ದಿಮಾಕ್ ಮಾಡ್ತೀನಿ ನೀನು, ಭಾರಿ ದೊಡ್ಡ ದೊಡ್ಡ ಕೆಲಸ ಮಾಡೋದ್ರ ಜೊತೆ ಮಾತಾಡ್ತಿ, ಅವ್ರು ನೋಡಲ್ಲೇ ನೀ ಏನು ಮಾಡಿ ಅನ್ನಿಸ್ತು ನನಗೆ. ಯಾವಾಗ ಹೋಗಿ ಬಂದಿರಾ ಸರ್? ಮಕ್ಕಳನ್ನ ಕರ್ಕೊಂಡು ಯಾವಾಗ ಹೋಗಿ ಬಂದಿರಾ? ಇದು ಟೀಚರ್ ಕೆಲಸ ಸರ್. ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಜನರಲಾಗಿ ಮಾತಾಡಬೇಕು. ಯಾರ್ಯಾರು ಮಾಡಿದ್ದೀರಾ ಸಂತೋಷ ಪಡ್ಕೋರಿ, ಯಾರು ಮಾಡಿಲ್ಲ ವಿಚಾರ ಮಾಡಿ. ಇವತ್ತು ಏನಾಗಿದೆ ಗೊತ್ತಾ ಸರ್, ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಗೊತ್ತಾ ಮೇಡಮ್ಸ್? ಏನಾಗಿದೆ ಅಂದರೆ, ರೈಟ್, ನನ್ನ ಜೊತೆ ಹೇಳ್ತೀರಾ? ಎಲ್ಲರೂ ಹೇಳ್ತೀರಾ ಸರ್ ಈಗ? ಓಕೆ, ಕಮಲ ಹೇಳಿ, ಹೇಳಿ ಸರ್, ಜೋರಾಗಿ ಹೇಳಿ. ಕಮಲ ಹೇಳಬೇಕು ಅಂತ, ಅದ್ರಾಗ ಅಹಂಕಾರ ಇದ್ರೆ ಹೇಳೋದಿಲ್ಲ ಅವ. ನಾ ಯಾಕೆ ಹೇಳಿ, ನಾನೇನು ತಿಳ್ಕೊಂಡ ನೀವು? ನಂದು 20 ವರ್ಷ ಸರ್ವಿಸ್ ಮಾರ, ಎಷ್ಟು ಮಂದಿ ಕೊಂದಿಯೋ ನೀನು ಈ ಅಹಂಕಾರದಾಗ. ಹೌದಾ? ಪ್ಲೀಸ್ ಎಚ್ಚರಾಗ್ರಿ, ಅಹಂಕಾರ ಬೇಡ. ಟೀಚರ್ ಅಂದರೆ ಸ್ಟೂಡೆಂಟು, ಹೌದಾ? ಆಲ್ ಆಫ್ ಇಸ್ ನಾವು. ಕಮಲ ಶಾಲೆಗೆ ಹೋದಳು. ಓಕೆ, ಇನ್ನೊಂದ್ಸಲ. ಕಮಲ ಶಾಲೆಗೆ ಹೋದಳು. ಕೊನೆಯ ಬಾರಿ. ಕಮಲ ಶಾಲೆಗೆ ಹೋದಳು. ಓಕೆ, ಸೊ ಇವತ್ತು ಕ್ಲಾಸ್ ಮುಗೀತು, ನಾಳೆ ಎಕ್ಸಾಮ್ ಐತಿ, ಹೌದಾ? ಎಕ್ಸಾಮಿಗೆ ಬಂದ್ರೆ ಅಂತ ತಿಳ್ಕೊರಿ. ಪೇಪರ್ ಕೊಟ್ಟೆ ನಾನು. ಮೊದಲನೇ ಪ್ರಶ್ನೆ ಏನೈತಿ? ಯಾರು ಶಾಲೆಗೆ ಹೋದರು? ಹಾಂ, ಇದು ಎಜುಕೇಷನ್ ಇವತ್ತು. ಅಂದರೆ ಕಮಲನ ಬಿಟ್ಟು ಬೇರೆ ಯಾರು ಶಾಲೆಗೆ ಹೋಲಿಲ್ವಾ? ಆ ಸಾಲಿ ಬರೀ ಅಕ್ಕಿ ಸಲುವಾಗಿ ಅಷ್ಟೇ ಆಯಿತು, ಗೊತ್ತಾಯ್ತಾ? ಕಮಲನ್ ನೋಡೋಕೊಬ್ಬ ಇನ್ನೊಬ್ಬ ಇನ್ನೂ ನಮ್ಮ ಕೃಷ್ಣ ಬರಲಿಲ್ವಾ? ಏನು ಪ್ರಾಬ್ಲಮ್ ಇದು? ವೈ ವಿ ಆರ್ ಸ್ಟಕ್ ಲೈಕ್ ನಾವು ಅದನ್ನು ಕಮಲ ಶಾಲೆಗೆ ಹೋದ್ರೆ ಅಂದ್ರೆ ಆ ಹುಡುಗ ಪಾಸ್. ಅವು ಏನಾದರೂ ನಾನು ಶಾಲೆಗೆ ಹೋದ ಅಂತ ಬರೆದ್ರೆ ಹೊಡಿತೇನೆ ನಿನಗೆ, ಹಂಗೇನಾರ ಉಲ್ಟಾ ಪಲ್ಟಾ ಬರೆದಿ ನೀನು ಒಣ ದಿಮಾಗ್ ತೋರಿಸ್ಬೇಡ. ಕಮಲ ಅಂತೈತಿ, ಕಮಲ ಬರಿ. ಇಲ್ರಿ ಸರ್, ನಾ ಶಾಲೆಗೆ ಹೋದಾಗ ಕಮಲ್ ಶಾಲೆಗೆ ಹೋಗೋಣ ಅಂತ ಗೊತ್ತಾಗಿತ್ತಲ್ಲ, ಅದಕ್ಕೆ ಫಸ್ಟ್ ನಾ ಶಾಲೆಗೆ ಹೋಗ್ತೀನಿ ಅಂತ ಅವ ಅಂತಾನೆ. ಯಾರು ಹರ್ಬೇಕು? ಯಾರು ಶಾಲೆಗೆ ಹೋದರು? ಇಷ್ಟೇ ಸರ್. ನೀವು ಪೂರ ಎಜುಕೇಷನ್ದು ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಂದ್ರೆ ಇಷ್ಟೇ, ಕಮಲ ಶಾಲೆಗೆ ಹೋದರೆ ಮಾತ್ರ ಅವನು ಜಾನ. ಯಾರೋ ಒಬ್ಬ ಹುಡುಗ, ಈ ಹುಡುಗಿ ಇಲ್ಲ ನಾನು ಶಾಲೆಗೆ ಹೋದೆ ಅಂದರೆ ಆಕೆಗೆ 40% ಮಾರ್ಕ್ಸು, ಕಮಲ ಶಾಲೆಗೆ ಬರೆದ್ರೆ 90% ಮಾರ್ಕ್ಸು. ಅದ್ರ ಮೇಲೆ ಇವನು ಇಂಟೆಲಿಜೆಂಟು, ಇವನು ನಾಟ್ ಇಂಟೆಲಿಜೆಂಟ್ ಅಂತ ನಾವು ಡಿಸೈಡ್ ಮಾಡ್ತೇವೆ, ಗೊತ್ತಾಯ್ತಾ? ಸೊ ವೇಕ್ ಅಪ್, ದಿಸ್ ಸೈಡ್ ಆರ್ ದ್ಯಾಟ್ ಸೈಡ್, ಹೌದಾ? ರೈಟ್. ಸೊ ಇವತ್ತಿನ ಶಿಕ್ಷಣ ಏನಾಗಿದೆ? ಹೆಣ್ಮಕ್ಳು ಈ ಸೈಡ್ ನೋಡಿ, ನಾನು ಸ್ಮಾರ್ಟ್ ಇದ್ದೇನೆ ನೋಡ್ರಿ, ಎಂತ ಪಿಂಕ್ ಶರ್ಟ್ ಹಾಕೊಂಡ್ಬಂದಿನಿ, ಮತ್ತು ಹತ್ತಾಗಿ ನೋಡ್ತಾರೆ. ರೈಟ್, ರೈಟ್, ಓಕೆ ಸರ್. ಇವತ್ತಿನ ಶಿಕ್ಷಣ ಏನಾಗಿದೆ ಅಂದರೆ, ಅರ್ಥ ಮಾಡ್ಕೊಳ್ಳಿ, ಪುಸ್ತಕ, ಪಾಠ, ಪರೀಕ್ಷೆ, ಪ್ರಮಾಣ ಪತ್ರ, 4 ಪ್ರಶ್ನೆ ಕೇಳೋದು ನಾವು. ಪುಸ್ತಕ ಕೊಟ್ಟಾರನ? ಹೌದಾ? ಪಾಠ ಚಲೋ ಹೇಳಾಕತ್ತಾರ? ಮುಂದೆ ಪರೀಕ್ಷೆ ಯಾವಾಗ? ಹೌದು. ಮತ್ತು ಸರ್ಟಿಫಿಕೇಟ್ ಕೊಟ್ರನ? ಮುಗೀತು. ಇದಕ್ಕೆ ಶಿಕ್ಷಣ ಅನ್ನೋದು. ರೈಟ್ ಸರ್. ಇದನ್ನು ಬಿಟ್ಟು ಯಾರು ಮಾಡ್ತಾರಲ್ಲ ಅವರೆಲ್ಲ ಟೀಚರ್ಸ್, ಇದನ್ನಷ್ಟೇ ಯಾರು ಮಾಡ್ತಾರಲ್ಲ ಅವರೆಲ್ಲ ಜಾಬ್ ಹೋಲ್ಡರ್ಸ್, ಗೊತ್ತಾಯ್ತು ಸರ್? ಲಾರ್ಡ್ ರೆಲಿಗನ್ ಅವನು ಆಕಾಶ ನೀಲಿ ಯಾಕಿದೆ ಅಂತ ಕಂಡುಹಿಡ್ದ. ಲಾರ್ಡ್ ರೆಲಿಗನ್ ಅವನು, ಅದು ಪೇಪರ್ನಲ್ಲೆಲ್ಲ ಬಂತು. ಕೊನೆಗೆ ಆ ಒಂದು ಕಂಡುಹಿಡಿದಿದ್ದಕ್ಕೆ ಅವನಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ.
ನೋಬೆಲ್ ಪ್ರಶಸ್ತಿ ಕೊಟ್ಟ ತಕ್ಷಣ ಅದೆಲ್ಲ ನ್ಯೂಸ್ ಪೇಪರ್ನಲ್ಲಿ ಸ್ಪ್ರೆಡ್ ಆಗುತ್ತೆ. ಕೊನೆಗೆ ಆ ನ್ಯೂಸ್ ಪೇಪರ್ ಎಷ್ಟೋ ಜನ ಓದ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಇದಪ್ಪ ಏನೋ ನೀಲಿ ಹಾಕಿದೆ ಅಂತ ಕಂಡು ಹಿಡಿದ್ಬಿಟ್ಟಲ್ಲ ಅಂತೇಳಿ. ಅದು ಭಾರತಕ್ಕೂ ಬರುತ್ತೆ ನ್ಯೂಸ್ ಪೇಪರು. ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಸುಮ್ಮನೆ ಒಬ್ಬನು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕುಂತವನಿಗೆ ಅವನ ಕೈಯಲ್ಲಿ ಬಂದ ನ್ಯೂಸ್ ಪೇಪರ್ ಸಿಗುತ್ತೆ, ಅವನು ಓದ್ತಾನೆ, ಲಾರ್ಡ್ ರೆಲಿಗ್ has found out like why sky is blue and he has been conferred with Nobel Prize. Then he is also very happy. Most of the times ನಾವು ನ್ಯೂಸ್ ಪೇಪರ್ ನೋಡಿ ಏನು ಮಾಡ್ತೀವಿ ಮಕ್ಕಳೇ? ಓದೋದಿಲ್ಲ ಒಂದೇ ನ್ಯೂಸ್ ಪೇಪರ್. ಈಗ ಬರೀ ಇದಲ್ಲ, ಇತ್ತಾಗ ಚಲೋ ಐತಿ. ಈಗ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಸರ್ ಇಲ್ಲೇ ಕಣ್ಣಾಗ ಹಾಕತ್ತಾರೆ, ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವ್ಸ ಇದನ್ನು ಮಾಡೋದು ಇಲ್ಲ. ಈಗ ಹುಡುಗರು ಹಂಗಾಗ್ತಾವೆ, ನೋಡ್ಕೊತೀರಿ, ಇನ್ನೂ ಭಾಳ ಐತೆ, ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಲಾರ್ಡ್ ರೆಲಿಗನ್ ಅವರು ಇದನ್ನ ಕಂಡಿಡ್ದು ಅದೆಲ್ಲ ಬಂತು, ಅವನ ಕಡೆ ನ್ಯೂಸ್ ಪೇಪರ್ ಬಂತು, ಅವ್ನು ನೋಡಿದ ತಕ್ಷಣ ಅವನೊಂದು ಪ್ರಶ್ನೆ ಉದ್ಭವ ಆಯಿತು ಅವನ ಮನುಷ್ಯನಿಗೆ. ದೆನ್ ಇಮಿಡಿಯೇಟ್ಲಿ ಹಿ ಟೇಕ್ಸ್ ಅ ಲೆಟರ್, ಒಂದು ಲೆಟರ್ ತಗೊಳ್ತಾರೆ. ಲೆಟರ್ ಮೇಲೆ ಬರೀತಾರೆ ಏನಂತೆ, ಲಾರ್ಡ್ ರೆಲಿಗ್, ಕಾಂಗ್ರ್ಯಾಚುಲೇಷನ್ಸ್ ಆನ್ ವಿನ್ನಿಂಗ್ ದ ನೋಬೆಲ್ ಪ್ರೈಸ್. ಸರ್, ಐ ಹ್ಯಾವ್ ಎ ಕ್ವಶನ್ ಟು ಆಸ್ಕ್. ಯು ಹ್ಯಾವ್ ಫೌಂಡ್ ಔಟ್ ವೈ ಸ್ಕೈ ಇಸ್ ಬ್ಲೂ, ಬಟ್ ಐ ವಾಂಟ್ ಟು ನೋ why sea is blue. ಆಕಾಶ ನೀಲಿ ಇದೆ, ಓಕೆ ಸರ್, ಬಟ್ ಸಮುದ್ರ ಯಾಕೆ ನೀಲಿದೆ ಹೇಳ್ರಿ ಅಂತಂತ ಒಂದು ಲೆಟ್ರ್ ಬರೆದು ಕಳಿಸ್ತಾರೆ. ಆ್ಯಂಡ್ ದ್ಯಾಟ್ ಲೆಟ್ರ್ ಕಮ್ಸ್ ಆಫ್ಟರ್ 3 months. ಅವರು ಲೆಟ್ರ್ ಬರೀತಾರೆ ವಾಪಸ್. ಇವತ್ತಂತೂ ಲೆಟ್ರ್ ಬರೆಯೋದು ಯಾರಿಗೂ ಗೊತ್ತಿಲ್ಲ. ಸರ್, ನಿಮ್ಮ ಸ್ಕೂಲಿನಿಂದ ಮಕ್ಕಳು ಯಾರ್ಯಾರು ದೊಡ್ಡ ವ್ಯಕ್ತಿಗಳಿಗೆ ಲೆಟ್ರ್ ಬರ್ತಾರೆ ಕೇಳಿಸ್ಕೊಳ್ಳಿ. ಪುಟ್ ದ್ಯಾಟ್ ಅಸೈನ್ಮೆಂಟ್ ಸರ್, ಬರೀರಿ ನೀವು ಸರ್, ವಾಪಸ್ ಲೆಟ್ರ್ ಬರ್ತಾವೆ. ಹೌದಾ? ನಾರಾಯಣ ಮೂರ್ತಿ, ಇನ್ನು ಸುಧಾಮೂರ್ತಿ ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ ಅಂದರೆ, ನಿಮ್ಮ ಮಗು ಒಂದು ಹುಡುಗಿ ಬರೀತಂದರೆ, ಏನಮ್ಮ ನಿನ್ನ ಹೆಸರು? ಅನುಶ್ರೀ. ಓಕೆ, ಅವಳ ಟಿ ವಿಯಲ್ಲಿ ಬರ್ತಾಳೆ ಅವಳಲ್ಲ. ಓಕೆ, ಅನುಶ್ರೀ ಒಂದು ಲೆಟ್ರ್ ಬರೀತಾಳೆ ಏನಂತೇಳಿ ಸುಧಾಮೂರ್ತಿಯವರಿಗೆ, ಅಮ್ಮ ಹಿಂಗೆ 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 ನಾನು ಓದ್ತಾ ಇದ್ದೇನೆ, ನಾನು ನಿಮ್ಮ ನೋಡಿದರೆ ಭಾಳ ಸ್ಫೂರ್ತಿ ಅಂತ ಬರೆದು ಕಳಿಸ್ಬಿಡ್ತಾಳೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಒಂದು 15 ದಿವಸ ಆದಮೇಲೆ ಸುಧಾಮೂರ್ತಿಯವರು ಅವಳಿಗೊಂದು ಲೆಟ್ರ್ ಬರೆದ್ರು ಅಂತಂದರೆ, ಬರೆದು ಅದ್ರ ಜೊತೆ ಒಂದು ಪುಸ್ತಕ ಇಟ್ಟು ಕಳಿಸಿದ್ರಂದರೆ ಆ ಮಗುವಿನ ಜೀವನದಲ್ಲಿ ಎಂಥ ಒಂದು ಸ್ಫೂರ್ತಿ ಬರುತ್ತೆ ಸರ್. ಇದು ಮಾಡೋರು ಪ್ರೊಫೆಷ್ನಲ್ಸ್. ಅದೆಲ್ಲ ಮಾಡೋದೇ ಅಲ್ರಿ, ಮೊದಲ ಸಿಲೆಬಸ್ ಮುಗಿಸೋದು ನಮ್ದು ರಾಮ್ ರಗತ್ತಾಗಿದೆ ಅಂದರೆ ಮುಗಿದೋತು, ಯು ಆರ್ ಜಾಬ್ ಹೋಲ್ಡರ್, ರೈಟ್? ಸೊ ಇವನು ಹಿ ರೈಟ್ಸ್ ಎ ಲೆಟರ್. ಲಾರ್ಡ್ ರೆಲಿಗ್ ಆಫೀಸಿಂದ ವಾಪಸ್ ಲೆಟ್ರ್ ಬರುತ್ತೆ. ಏನು ಹೇಳ್ತಾರೆ ಅವರು ಅಂತಂದರೆ, ಈ ವ್ಯಕ್ತಿ ಯಾರು ಗೊತ್ತಾ? ರಾಮನ್, ಸಿ.ವಿ. ರಾಮನ್. ಈಸ್ ನಾಟ್ ಎ ಸೈಂಟಿಸ್ಟ್, ಬೇಸಿಕ್ ಆದಿಲ್ಲ, ರೈಟ್? ಸುಮ್ಮನೆ ಲೆಟ್ರ್ ಬರುತ್ತೆ ಅವ್ರಿಗೆ. ಬಂದು, ರೈಟ್, ಮಿಸ್ಟರ್ ರಾಮನ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಪ್ರಿಷಿಯೇಟಿಂಗ್ ಮೈ ಇನ್ವೆನ್ಷನ್ ಆಫ್ ವೈ ಸ್ಕೈ ಇಸ್ ಬ್ಲೂ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಂಗ್ರ್ಯಾಚುಲೇಟಿಂಗ್ ಮೀ ಆನ್ ವಿನ್ನಿಂಗ್ ದ ನೋಬೆಲ್ ಪ್ರೈಸ್. ಓಕೆ, ಯುವರ್ ಕ್ವಶನ್ ಈಸ್ ವೆರಿ ಗುಡ್, ಬಟ್ ಆನ್ಸರ್ ಈಸ್ ವೆರಿ ಸಿಂಪಲ್. Sky is blue. I already found out that. ನಾನು ಆಲ್ರೆಡಿ ಕಂಡು ಹಿಡಿದಿದ್ದೇನೆ. Sea is blue because it is a reflection of the sky. ಆಕಾಶದ ಪ್ರತಿಬಿಂಬ, ಅದ್ರ ಸಲುವಾಗಿ ಸಮುದ್ರ ನೀಲಿ ಇದೆ ಅಂತ ಬರೀತಾರೆ. ಹಿಂಗೊಂದು ನೋಬೆಲ್ ಲಾರಿಯೇಟ್ ಕಡೆಯಿಂದ ಲೆಟ್ರ್ ಬಂದ ತಕ್ಷಣ ನಮ್ಮ ಫೀಲಿಂಗ್ ಹೆಂಗಿರುತ್ತೆ? ವಾ ಅಂತಿರುತ್ತೆ. ನಾವೇನು ಮಾಡ್ತಿದ್ವಿ, ಈಗೇನಾದರೂ ಅಂಥ ಲೆಟ್ರ್ ಬಂದರೆ ಏನು ಮಾಡ್ತೀವಿ ನಾವು? ಹಿಂಗೆ ಸೈಡಿಗೆ ಹಿಡ್ಕೊಂಡು ಸೆಲ್ಫಿ ತಕ್ಕೊಂಡು ಫೇಸ್ಬುಕ್ನಾಗ ಹಾಕ್ತಿದ್ವಿ, ನಂಗೆ ಲೆಟ್ರ್ ಬಂದೈತೆ ಅಂಥೇಳಿ. But Raman was a different person. Like, he took one more letter. ಇನ್ನೊಂದು ಲೆಟರ್ ತೊಗೊಳ್ತಾರೆ ಅವರು, ತೊಗೊಂಡು ಮತ್ತೆ ಬರೋಕ್ಕೆ ಚಾಲು ಮಾಡ್ತಾರೆ. ಲಾರ್ಡ್ ರೆಲಿಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಸ್ಪಾಂಡಿಂಗ್ ಟು ಮೈ ಲೆಟರ್. ಐ ಅಪ್ರಿಷಿಯೇಟ್ ಯುವರ್ ಆನ್ಸರ್, ಬಟ್ ಐ ಡೋಂಟ್ ಎಕ್ಸೆಪ್ಟ್ ಅಂತಾರೆ ಅವ್ರು. ಅದಕ್ಕೆ ಧೈರ್ಯ ಅಂತಾರೆ. ಹುಚ್ಚಂದ್ರೆ ಹುಚ್ಚ ಅನ್ನವಲ್ರಿ ಎಂಥದಕ್ಕೆ. ಅವೆಂತ ಹುಚ್ಚರಿ ಅವ, ಒಳ್ಳೆ ನೋಬೆಲ್ ಲಾರಿಟಿಗೆ ಬರ್ದಾನಲ್ರಿ, ಹುಚ್ಚರಿಪ್ಪ ಅವ ಏನದಾನ. ನೀವು ನೋಬೆಲ್ನವ್ರಿಗೆ ಬರ್ದು ಏನಂತ ನಗ್ತಾರೆ 4 ಮಂದಿ. ದಯಮಾಡಿ ಅರ್ಥ ಮಾಡ್ಕೊರಿ ಗೆಳೆಯರೆ, ಯಾವಾಗ ಜಗತ್ತು ನಿನಗೆ ಹುಚ್ಚನ್ನುತ್ತೆ, 4 ಜನ ನಿಂತು ನಗಾಕ್ ಚಾಲು ಮಾಡ್ತಾರೆ, ನೀ ಕರೆಕ್ಟ್ ದಾರಿ ಆಗದಿ ಅಂದಂಗದು. ನಮ್ಮ ದಾರಿ ಸರಿ ಇದ್ರೆ ಮಾತ್ರ ಜಗತ್ತು ನಮ್ಗೆ ಹುಚ್ಚನ್ನುತ್ತೆ, ಗೊತ್ತಾಯ್ತಾ? ರೈಟ್? ಸೊ ಇವನು ವಾಪಸ್ ಲೆಟ್ರ್ ಬರೀತಾನೆ, ಮುಗೀತು. ಅಷ್ಟಕ್ಕೆ ಬಿಡೋದಿಲ್ಲ ಹುಡುಗರೇ. ಹಿ ಸ್ಟಾರ್ಟ್ ಫೈಂಡಿಂಗ್ ಔಟ್ ವೈ ಸಿ ಈಸ್ ಬ್ಲೂ. ಯಾಕೆ ಈ ಪ್ರಶ್ನೆ ಬಂದಿತ್ತು ಅವನಿಗೆ ಅಂತಂದರೆ, ಹಿ ವಾಂಟೆಡ್, ಬಿಕಾಸ್ ದೇರ್ ಇಸ್ ಎ ಬ್ಲ್ಯಾಕ್ ಸಿ ಇದೆ, ಮೇಲೆ ಬ್ಲೂ ಕಲರ್ ಇದೆ, ಆ ಸ್ಕೈ ಅದರಲ್ಲಿ ಬ್ಲ್ಯಾಕ್ ಅನಿಸ್ತೈತಿ. ದೇರ್ ಇಸ್ ರೆಡ್ ಸಿ, ರೆಡ್ ಇದೆ ಬಟ್ ಅಲ್ಲಿ ಮ್ಯಾಗ್ ಬ್ಲೂ ಐತಿ. ಹೀಗೆಲ್ಲ ಇದ್ದಾಗ ಇವು ಹೆಂಗಂತಾನೆ ರಿಫ್ಲೆಕ್ಷನ್ ಆಫ್ ದ ಸ್ಕೈ ಅಂದ್ರೆ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಲೆಟ್ ಮಿ ಫೈಂಡ್ ಔಟ್ ಅಂತ ಹೇಳಿ ಹಿ ಡಸ್ ಇಟ್ ಕಡೆಗೆ ಲಾ ಆಫ್ ರಿಫ್ರಾಕ್ಷನ್ ಬರುತ್ತೆ, ರಮನ್ ಎಫೆಕ್ಟ್ ಬರುತ್ತೆ. ರಮನ್ ಅವ್ರಿಗೂ ನೋಬೆಲ್ ಪ್ರಶಸ್ತಿ ಸಿಗುತ್ತೆ. ಒಂದು ಪ್ರಶ್ನೆ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಆ ವ್ಯಕ್ತಿ ಇವತ್ತು ನೋಬೆಲ್ ಪ್ರಶಸ್ತಿಯನ್ನು ತಗೊಂಡ್ರು. ಬಟ್ ಡು ಯು ಟುಡೇ ಇನ್ ಅವರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಡು ವಿ ರಿಯಲಿ ಅಪ್ರಿಷಿಯೇಟ್ ಕ್ವಶನ್ಸ್? ಮಕ್ಕಳು ಏನಾದರೂ ಪ್ರಶ್ನೆ ಕೇಳಿದಾಗ ಡು ವಿ ಅಪ್ರಿಷಿಯೇಟ್?
ಮುಂಜಾನೆ ಕೋಗಿಲೆ ಕೂಗುತ್ತೆ ಮಕ್ಕಳೇ, ಮುಂಜಾನೆ ಕೋಗಿಲೆ ಕೂಗುತ್ತೆ, ಕೂಹು ಕೂಹು ಅಂತ ಮಕ್ಕಳಕ್ಕೆ ಎಲ್ಲರೂ ಕೂಹು ಅಂತ ಕೂಗುತ್ತಲ್ಲ, ಅದು ಗಂಡೋ ಹೆಣ್ಣೋ? ಬಾಜುದವ್ರು ನೋಡ್ಬೇಡ್ರಿ, ಅದು ಕೋಗಿಲೆ ಅಲ್ಲ. ಅದು ಕನ್ಫ್ಯೂಸ್ ಆಗ್ತೈತೆ, ನನ್ನ ಯಾಕೆ ನೋಡಾಕತ್ತೀನಿ, ನನಗೂ ಹಂಗಾಗೈತಿ ಪ್ರಾಬ್ಲಮ್ಮು, ನನಗೂ ಉತ್ತರನೇ ಬರವಲ್ದು. ಗಂಡೋ ಹೆಣ್ಣೋ ಅದು? ಹಾಂ, ಇದು ನಮ್ಮ ಎಜುಕೇಷನ್ ಪ್ರಾಬ್ಲಮ್. ನೆವರ್ ದಿನ ಕೇಳಿಸ್ಕೊತೀವಿ ಅದನ್ನ, ಕೋಗಿಲೆ, ಅದ್ರ ಬಗ್ಗೆ ಹಾಡು ಬಂತು, ಚಾಪ್ಟರ್ ಬಂತು, ಎಲ್ಲ ಬಂತು, ಇಷ್ಟು ದೊಡ್ಡವಾದ ಹುಡುಗರು. ಓಕೆ, ಇವತ್ತಿನವರೆಗೆ ಕೋಗಿಲೆ ಗಂಡೋ ಹೆಣ್ಣೋ ಅಂತ ಯಾರಿಗೂ ಗೊತ್ತೇ ಇಲ್ಲ, ಯಾಕಂದ್ರೆ ಅದ್ರ ಡೀಪ್ ಹೋಗೇ ಇಲ್ಲ ನಾವು, ಯಾಕಂದ್ರೆ ಸಿಲೆಬಸ್ನೇ ಬಂದಿಲ್ಲ ಅದು. ಇನ್ನು ಸಿಲೆಬಸ್ನೇ ಪ್ರಶ್ನೆ ಕೇಳಿದ್ರು ಕೋಗಿಲೆ ಗಂಡೋ ಹೆಣ್ಣು ಅಂದರೆ ಒಂದು ಹುಡುಗ ನಾ ಗಂಡು ಬರ್ತಿದ್ನೋ ಹೆಣ್ಣು ಬರ್ತಿದ್ನೋ ಅಂತಾರೆ ವಿಚಾರ ಮಾಡ್ತಾನೆ. ಓಕೆ, ಈಗ ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. ಗಾನ ಕೋಗಿಲೆ ಲತಾ ಮಂಗೇಶ್ಕರ್. ಈಗ ಕೋಗಿಲೆ ಗಂಡೋ ಹೆಣ್ಣು? ಹಾಂ, ಮತ್ತೆ ತಪ್ಪು. ಅವ್ರು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡಿದ್ರಿ, ಗೊತ್ತಾಯ್ತಾ ಸರ್? ಓಕೆ, ಸೊ ನಾ ಯಾಕೆ ಹೇಳತ್ತೀನಿ, ನೇಚರ್ನಲ್ಲಿ ಇಷ್ಟೆಲ್ಲ ಕಲಿಸೋದಿದೆ ಸರ್. ಸೈನ್ಸನ್ನು ಕಲಿಸ್ಬೇಕಂದ್ರೆ ನೇಚರ್ನಲ್ಲಿ ಕಲಿಸ್ಬೋದು, ಕಾಮರ್ಸ್ ಕಲಿಸ್ಬೇಕಂದ್ರೆ ಮಾರ್ಕೆಟ್ನಲ್ಲಿ ಕಲಿಸ್ಬೋದು, ಸಾಹಿತಿಗಳನ್ನು ಬಗ್ಗೆ ಅದ್ರ ಬಗ್ಗೆ ಆರ್ಟ್ಸ್ ಕಲಿಸ್ಬೇಕಂದ್ರೆ ಪೂರಾ ಜಗತ್ತೈತೀನಿ, ಏನು ಬೇಕಾದ ಕಲಿಸ್ಬೋದು. ಡು ಯು ಟೇಕ್ ದಮ್ ಔಟ್? ವೆದರ್ ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ಸೆಲ್ಫ್ ಟು ಎಜುಕೇಷನ್, ಎನ್ವಿರಾನ್ಮೆಂಟ್, ಎಕ್ಸ್ಪೋಜರ್, ಇವೆರಡು ಎಲ್ಲಿ ಕರ್ಕೊಂಡು ಹೋಗೋದು? ಇವೆರಡೂ ಬೇಕಲ್ಲ ಸರ್, ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಬೇಕಲ್ಲ. ಇವತ್ತು ಮಾಡ್ತಾ ಇಲ್ಲ ನಾವು. ಅದಕ್ಕೆ ಚಿಲ್ಡ್ರನ್, ದೋ ದೇ ಆರ್ ವೆರಿ ಗುಡ್ ಇನ್ ದೇರ್ PUC, ದೇ ಸಫರ್ ಇನ್ ದೇರ್ ಡಿಗ್ರಿ, ದೇ ಸ್ಟಾರ್ಟ್ ಸಫರಿಂಗ್ ಮೋರ್ ಇನ್ ದೇರ್ ಪೋಸ್ಟ್ ಗ್ರ್ಯಾಜುಯೇಷನ್. ಅಲ್ಲಿಗೆ ಬಂದು ನಿಂತು ಬಿಡ್ತಾರೆ. ಇನ್ನೂ ಒಂದು ಎಜುಕೇಷನಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದೇನು ಗೊತ್ತಾ? ರೈಟ್, ರಿಸರ್ಚ್ ಹೇಳುತ್ತೆ. ಐ ವರ್ಕ್ ವಿತ್ ಡಾಕ್ಟರ್ CR ಚಂದ್ರಶೇಖರ್, ಓಕೆ, ಡಾಕ್ಟರ್ ನಾ ಸೋಮೇಶ್ವರ್, ಓಕೆ, ತಟ್ ಅಂತ ಹೇಳಿ ಬರುತ್ತಲ್ಲ, ಅವರೆಲ್ಲರೂ ಐ ವರ್ಕ್ ವಿತ್ ದಮ್ ಓಕೆ. ಅಲ್ಲಿ ಅವ್ರು ಹೇಳ್ತಾರೆ, ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಮನುಷ್ಯನ ಬ್ರೇನು, ಈ ಪಾಪು ಇದ್ದಾಗಿಂದ ಮನುಷ್ಯನ ಬ್ರೇನು 10 ವರ್ಷ ಆಗೋದ್ರಲ್ಲೇ, ಈ ಮಗುಗೆ 10 ವರ್ಷ ಆಗೋದ್ರಲ್ಲೇ 95% ಆಫ್ ದ ಬ್ರೈನ್ ಈಸ್ ಡೆವಲಪ್ಡ್. 95%. ಮುಂದೆ 13, 14, 15ನೇ ವರ್ಷಕ್ಕೆ 100% ಡೆವಲಪ್ ಆಗಿಬಿಡುತ್ತೆ ಅಂತೆ ಬ್ರೈನು. ಮೊದಲ 10 ವರ್ಷ ಭಾಳ ಇಂಪಾರ್ಟೆಂಟು. ಬಟ್ ಇವತ್ತು ಎಜುಕೇಷನಲ್ಲಿ ಮೊದಲ 10 ವರ್ಷ ನೆಗ್ಲೆಕ್ಟೆಡ್. ಆ ಪ್ರೈಮರಿ ಟೀಚರ್ ಅಂದರೆ ಅವ್ನು ನೆಗ್ಲೆಕ್ಟೆಡ್, ನರ್ಸರಿ ಟೀಚರ್ ಅಂದರೆ ನೆಗ್ಲೆಕ್ಟೆಡ್. ಅವ್ನಿಗೆ 4,000 ರೂಪಾಯಿ ಪಗಾರ, ಇವತ್ತು 5,000 ರೂಪಾಯಿ ಪಗಾರ. ಅದೇ ಸ್ಕೂಲ್ನಲ್ಲಿ ಒಬ್ಬ ಡ್ರೈವರ್ಗೆ 10,000 ರೂಪಾಯಿ ಪಗಾರ. ಆ ಟೀಚರ್ಗೆ, ಯಾವ ಟೀಚರು ನನ್ನ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಮುಂದೆ ಅವನು ದೊಡ್ಡವನಾದಾಗ 6th, 7th, 8th ಸ್ಟ್ಯಾಂಡರ್ಡ್ ಬಂದಾಗ, 10th ಬಂದಾಗ ಭಾಳ ಈಸಿಯಾಗಿ ಅವನ ಮುಂದೆ ಕರ್ಕೊಂಡು ಹೋಗ್ಬೋದು, ಒಳ್ಳೆ ಸ್ಕೋರು ಮಾಡಿಸ್ಬೋದು, ಒಳ್ಳೆ ಸಂಸ್ಕಾರವನ್ನು ಕೊಡ್ಬೋದು. ಅದೆಲ್ಲ ಆಗೋದು, ಬ್ರೈನ್ ಡೆವಲಪ್ಮೆಂಟ್ ಆಗೋದು 10 ವರ್ಷದ ಒಳಗೆ ಅಂತ ಗೊತ್ತಿದ್ರೂ ನಾವಿವತ್ತು ದಟ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಸೆಕ್ಟರ್. ತಾವೇನು ಮಾಡ್ತೀರಿ ಅಂತ ಕೇಳಿದ್ಕೊಳ್ಳೆ, ನಾ ಪ್ರೈಮರಿ ಸ್ಕೂಲ್ನಾಗ ಅದೇನು ರೀ, ನೀವು ನಾನು ನರ್ಸರಿ ಕಲಿಸ್ತೇನೆ ಸರ್. ಯಾಕೆ ಪ್ರೈಡ್ ಇಲ್ಲ? ನಮ್ಮ ಮಕ್ಕಳು ಡೆವಲಪ್ ಆಗ್ತಾ ಇರೋದೇ ಅಲ್ಲೇ, ಬಟ್ ಅದ್ರ ಕಡೆ ಲಕ್ಷಣೇ ಇಲ್ಲ. ಇವನ್ ಅವನು ಆಟೋ ಡ್ರೈವರ್ ಏನಿರ್ತಾನೆ, ಇಲ್ಲ ಸ್ಕೂಲ್ ವ್ಯಾನ್ ಡ್ರೈವರ್ ಇರ್ತಾನೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಡ್ರೈವರ್ ಇರ್ತಾನೆ, ಅವನು ಆ ಹೈಸ್ಕೂಲ್ ಟೀಚರ್ ಕಿಮ್ಮತ್ ಕೊಡ್ತಾನೆ. ಬಟ್ ಆ ಪ್ರೈಮರಿ ಇದ್ದವ್ರು ಕಿಮ್ಮತ್ ಕೊಡ, ಮೇಡಮ್ ಇಳೀರಿ ಇಳೀರಿ, ಇಲ್ಲ ಅಲ್ಲಿ ಮಟ್ಟ ಬಿಡು, ಹೇಳ್ರಿ ಮೇಡಮ್ ಇಲ್ಲಿ ಬಿಡೋಕ್ಕಾಗಲ್ಲ ಹೋರಿ ನೀವು ನಡ್ರಿ, ಯಾಕಂದ್ರೆ ಅವ್ನು ಗೊತ್ತೈತಿ ಆಕಿ 4,000 ರೂಪಾಯಿ ಪಗಾರ, ಇವ್ನು 10,000 ರೂಪಾಯಿ ಪಗಾರ ಅಂತ. What are we talking about? Are we talking about new education policy here? Nothing new, sir. I'll not go into that topic. ನಾನು ಹೇಳತ್ತೀನಿ ಸರ್, ಎಲ್ಲಿ ನಾವು ಫೋಕಸ್ ಮಾಡಬೇಕಲ್ಲ ಸರ್. ಯಾಕೆ ನಿಮ್ಮ PUCಯಲ್ಲಿ ಇವತ್ತು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತಂದರೆ, ಬಿಕಾಸ್ ವಿ ಡಿಂಟ್ ಟೇಕ್ ಕೇರ್ ಆಫ್ ನರ್ಸರಿ ಎಜುಕೇಷನ್. Nobody is interested in that. ಅದಕ್ಕೆ ಇವೆಲ್ಲ ಮಾಂಟೆಸರಿ ಸಿಸ್ಟಮು, ಆ ಸಿಸ್ಟಮ್, ಈ ಸಿಸ್ಟಮ್ ಎಲ್ಲ ಬರ್ತಾ ಇದ್ದಾವೆ. ಎಲ್ಲ ಮಂದಿ ಓಕೆ PUCಗೆ 20,000 ರೂಪಾಯಿ ಕೊಡೋಕೊಲ್ಲಿ ಅಂತಾರೆ, ಬಟ್ ಚೈಲ್ಡ್ಹುಡ್ಡಿಗೆ 40,000-50,000 ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ನನ್ನ ಬ್ರದರ್ ಮಗಳು ಚಿಕ್ಕದಿದೆ ಇನ್ನೂ, ಹೌದಾ ಸರ್, 1 ವರ್ಷಕ್ಕೆ 80,000 ರೂಪಾಯಿ ಅವಳಿಗೆ ಫೀಸು. ಇನ್ನೂ 2-3 ವರ್ಷ ಸುಮ್ಮನೆ ಹೋಗಿ ಮುಂಜಾನೆ ಒಂದು 2-3 ತಾಸು ಆಟ ಆಡಿ ಬರುತ್ತೆ, 80,000. ಯಾಕೆ ಸರ್? ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಆರ್ ವಿ ವೇಕಿಂಗ್ ಅಪ್? ನಿಮ್ಮ ಮನೆಯಲ್ಲಾದರೂ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಆ ಮಕ್ಕಳ ಜೊತೆ? ಇನ್ನೂ ದೊಡ್ಡದಾಗಬೇಕು ತಗೋದು, ನೋಡೋಣ ತಗೋ, 4ನೇ 5ನೇ ಬಂದ್ಮೇಲೆ ನಾನು ಮಾತಾಡ್ತೀನಿ, ಅವಾಗ ನಾ ಕಲ್ಸಕ್ಕೆ ಚಾಲೂ ಮಾಡ್ತೀನಿ. ಮಾಸ್ತರ್ ಮನೆಯಾಗ ಭಾಳ ಪ್ರಾಬ್ಲಮ್ ಅದಾವೆ ಸರ್. ವೇಕ್ ಅಪ್, ಯು ನೀಡ್ ಟು ಫೋಕಸ್ ವೇರ್ ವಿ ಹ್ಯಾವ್ ಟು ಫೋಕಸ್. ಗೊತ್ತಾಯ್ತಾ? ಬ್ರೈನ್ ಡೆವಲಪ್ಮೆಂಟ್ ಅಲ್ಲೇ ಆಗ್ತಾ ಇರೋದು, ಮುಂದೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಮುಂದೆ ದೊಡ್ಡವ್ರು ಆದಂಗೆ ಈಗ ಅವ್ನು ಭಾಳ ರೀ, 1ನೇದವ್ ಚಲೋ ರೀ, 2ನೇದಕ್ಕೆ ಇದು ಭಾಳ ಸಿಟ್ಟೈತ್ರಿ, ಬರೇ ಸಿಟ್ಟು ಮಾಡ್ತೈತ್ರಿ.
ಮತ್ತು ಏನು ಮಾಡಿದ್ರಿ ಆ ಸಿಟ್ಟಿನ ಸಲುವಾಗಿ? ಏನು ಮಾಡಕ್ಕೆ ಬರ್ತದೆ ಸರ್, ನಾನು ಹೇಳಿಟ್ಟೆ ಸರ್, ಒಂದು 4 ಕೊಟ್ಟದೆ ಸರ್, ಏನೂ ಇಲ್ಲ ರೀ, ಮತ್ತೂ ಸಿಟ್ಟಿನಾಗ ಅದಾಳ, ಮತ್ತು ಏನು ಮಾಡಿದ್ರಿ ಈಗ? ಬಿಟ್ಬಿಟ್ಟವ್ರಿ, ಏನು ಮಾಡೋದು, ಅವ್ರವ್ರ ನಸೀಬ. ಹೌ ಟು ಮ್ಯಾನೇಜ್ ಆ್ಯಂಗರ್ ಅಂತ ಯಾವಾಗಾದರೂ ಓದಿದ್ದೀರಾ? ನನ್ನ ಮಗಳಿಗೆ ಸಿಟ್ಟು ಬರ್ತಾ ಇದೆ, ಭಾಳ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬ್ ತುಂಬ ಎಷ್ಟೋ ಜನ ಆ್ಯಂಗರ್ ಮ್ಯಾನೇಜ್ಮೆಂಟ್ ಮೇಲೆ ಮಾತಾಡಿದ್ದಾರೆ, ಪುಸ್ತಕಗಳಿದ್ದಾವೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ವೈ ಡಸ್ ದಿಸ್ ಆ್ಯಂಗರ್ ಕಮ್? ಆ್ಯಂಗರ್ ಇಸ್ ಒನ್ಲಿ ಎನ್ ಎಕ್ಸ್ಪ್ರೆಷನ್. ಅದ್ರ ಹಿಂದೆ ಅವಳಿಗೆ ಏನೋ ಒಂದು ಭಾವನಾತ್ಮಕವಾಗಿ ತೊಂದರೆ ಆಗ್ತಾ ಇದೆಯಲ್ಲ, ಅವಳಿಗೆ ಏನು ನಾನು ಸಲಹೆ ಸೂಚನೆ ಕೊಡಬೇಕು? ಹೌ ಐ ಕ್ಯಾನ್ ರಿಯಲಿ ಹೆಲ್ಪ್ ಹರ್? ಯಾಕಂದರೆ ಇದೇ ಸಿಟ್ಟಿನಿಂದ ಮುಂದೆ ಅವಳು ಹೋದ್ಲಂದರೆ ಹೆಂಗಾಗುತ್ತೆ ಅವಳ ಜೀವನ ಅಂತ ನಾವು ಎಂದೂ ವಿಚಾರ ಮಾಡೋದಿಲ್ಲ ಸರ್. ಲೈಕ್ ವಾಟ್ ಆರ್ ದ ಡಿಸೀಸಸ್ ನಾವು? ಫಿಸಿಕಲ್ ಡಿಸೀಸ್, ಜ್ವರ ಬಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೇವೆ, ನೆಗಡಿ ಬಂದರೆ ಇಮಿಡಿಯೇಟ್ಲಿ ಕ್ರೋಸಿನ್ ಕೊಟ್ಟೇ ಬಿಡ್ತೇವೆ, ಹೌದಾ ಸರ್? ಬಟ್ ದೇರ್ ಆರ್ ಮೆಂಟಲ್ ಡಿಸೀಸಸ್ ಟುಡೇ. ಏನಪ್ಪ? ಓಕೆ, ಆ್ಯಂಗರ್, ಫಿಯರ್, ಜೆಲಸಿ, ಪ್ರೊಕ್ರಾಸ್ಟಿನೇಷನ್, ಇವೆಲ್ಲ ಮೆಂಟಲ್ ಡಿಸೀಸ್ ಅದಾವೆ. ಅವ್ರಿಗೇನು ಮಾಡ್ತಾ ಇದ್ದೇವೆ ನಾವು? ವಾಟ್ ಆರ್ ವಿ ಡೂಯಿಂಗ್? ಹ್ಯಾವ್ ಯು ಟೇಕನ್ ಎ ಕ್ಲಾಸ್ ಆನ್ ದಟ್ ಸರ್? ನಿಮ್ಮ PUC ಹುಡುಗ ಭಾಳ ಸಿಟ್ಟಿನಲ್ಲಿದ್ದಾನೆ, ಅವ್ನಿಗೆ ಏನು ಮಾಡಿದ್ವಿ ನಾವು? ಇಲ್ಲ ಸರ್, ಅದು ನಮ್ಮ ಸಿಲೆಬಸ್ನಲ್ಲಿ ಇಲ್ಲ ಅಂದರೆ ಹೆಂಗೆ ಮಾಡ್ಲಿಕ್ಕೆ ಬರುತ್ತೆ? ರೈಟ್, ಲಿಸನ್ ನಾವು. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾ ಏನು ಹೇಳ್ತಾ ಇದ್ದೆ ಅಂದರೆ, ದೇರ್ ಆರ್ ಸೋ ಮೆನಿ ಇಶ್ಯೂಸ್, ಭಾಳ ಇದ್ದಾವೆ. ನೀವು ಸುಮ್ಮನೆ ಬರೀ PUC ಕಡೆ ಫೋಕಸ್ ಮಾಡಿದರೆ ಆಗೋದಿಲ್ಲ. ಈ ಮಕ್ಕಳೇನಿದ್ದಾವಲ್ಲ, ದೇ ಲಾಡ್ ಆಫ್ ವರ್ಕ್ ಟು ಡೂ, ಲಾಡ್ ಆಫ್ ವರ್ಕ್ ಟು ಡೂ. ಗೊತ್ತಾಯ್ತಾ? ನಾನು ಇನ್ನೊಂದು ವಿಷಯ ಹೇಳಿ ದೆನ್ ಐ ವಿಲ್ ಕ್ಲೋಸ್ ಇಟ್. ಓಕೆ, ರೈಟ್. ನನಗೆ ಒಬ್ಬರು ಮೆಂಟರ್ ಇದ್ದರು, ಈಗೂ ಇದ್ದಾರೆ, ಡಾಕ್ಟರ್ ಜಯಶಂಕರನ್ ಅಂತ ಹೇಳಿ. ಗೊತ್ತಾಯ್ತಾ? ಡಾಕ್ಟರ್ ಜಯಶಂಕರನ್ ಅಂತ. ಹೀ ಈಸ್ ಮೈ ಟೀಚರ್. ಓಕೆ, ನಾನು ಅವ್ರ ಕೆಳಗಡೆ ಐ ಹ್ಯಾವ್ ಡನ್ ಲಾಡ್ ಆಫ್ ಟೀಚರ್ಸ್ ಟ್ರೈನಿಂಗ್. ಒಂದ್ಸಲ ವಿ ಜಸ್ಟ್ ಕಂಪ್ಲೀಟೆಡ್ ಎ ಟೀಚರ್ಸ್ ಟ್ರೈನಿಂಗ್. ಎಲ್ಲಿ? ಕೊಚ್ಚಿನಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಗೆಸ್ಟ್ ಹೌಸ್ನಲ್ಲಿ ಕೂತ್ಕೊಂಡಿದ್ವಿ. ಗೆಸ್ಟ್ ಹೌಸ್ನಲ್ಲಿ ಕೂತ್ಕೊಂಡಾಗ ಓವರ್ ದ ಕಪ್ ಆಫ್ ಟೀ, ಚಹಾ ಕುಡಿತಾ ರೈಟ್, ದೆನ್ ಐ ಆಸ್ಕ್ಡ್ ಹಿಮ್, ಸರ್, ಮುಂದಿನ ಜಗತ್ತಿನಲ್ಲಿ ನೀವು ಕ್ಲಾಸ್ನಲ್ಲಿ ನೀವು ಟ್ರೈನಿಂಗ್ ಮಾಡ್ತಾ ಮುಂದಿನ ಜಗತ್ತಿನಲ್ಲಿ ಟೆಕ್ನಾಲಜಿ ಟೀಚರ್ಸ್ನ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ತಾರಾ, ಆಗುತ್ತಾ ಅಂತ ಕೇಳಿದೆ. ವೆದರ್ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ರಿಪ್ಲೇಸ್ ಟೀಚರ್ಸ್? ಇವತ್ತೆಲ್ಲ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ, ಬಯೋಟೆಕ್ನಾಲಜಿ ಬರ್ತಾ ಇದೆ, ಸ್ಮಾರ್ಟ್ ಬೋರ್ಡ್ಸ್ ಬರ್ತವೆ, ಸ್ಮಾರ್ಟ್ ಕ್ಲಾಸಸ್ ಬರ್ತಾ ಇದ್ದಾವೆ, ಮೊಬೈಲ್ ಬಂದಿದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ, ಇನ್ನೊಂದು 2-3 ವರ್ಷಕ್ಕೆ ಎಲ್ಲ ಸ್ಕೂಲ್ಗಳು ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸ್ಕೂಲ್ಸು ಮೊಬೈಲನ್ನು ಕಂಪಲ್ಸರಿ ಮಾಡ್ತವೆ, ಸ್ಕೂಲಿಗೆ ತರಲೇಬೇಕು ಅಂತ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಟೆಕ್ನಾಲಜಿ ಟೈಮ್ ಟೇಬಲ್ ಬರುತ್ತೆ. ದಿಸ್ ಇಸ್ ಶ್ಯೂರ್. ಲೈಕ್ ನೀವು ಅದನ್ನೆಲ್ಲ ಅವ್ರಿಗೆ ಮೊಬೈಲ್ ನೋಡಬೇಡ್ರಿ ಅನ್ನಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಹೆಂಗೆ ನೋಡ್ಬೇಕಂತ ಕಲಿಸ್ಕೊಡ್ರಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಹೆಂಗೆ ನೋಡ್ಬೇಕಂತ ಕಲಿಸ್ಕೊಡೋದು ಭಾಳ ಇಂಪಾರ್ಟೆಂಟ್. ಭಾಳ ಜನ ಇವತ್ತು ಮೊಬೈಲ್ ಕ್ಲಾಸಸ್ ಯಾವಾಗಾದ್ರೂ ತೊಗೊಂಡ್ರೆ, ಟೇಕ್ ಎ ಕ್ಲಾಸ್ ಆನ್ ಮೊಬೈಲ್. ಗೊತ್ತಾಯ್ತಾ? ಹೌ ಟು ಸಿ ದ ಮೊಬೈಲ್. ಅದರೊಳಗೆ ಏನೇನೈತಿ. ಇವತ್ತು ನಾನು ಮೊಬೈಲ್ನಿಂದನೇ ಕೋಟಿಗಟ್ಟಲೆ ದುಡ್ಡು ಮಾಡ್ತೀನಲ್ಲ, ಜಸ್ಟ್ ಸಿಟ್ಟಿಂಗ್ ಎನಿವೇರ್. ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ನನ್ನ ದುಡ್ಡು ಆಲ್ರೆಡಿ ಚಾಲು ಇರ್ತೈತೆ, ಬಿಕಾಸ್ ಐ ಯೂಸ್ ಮೊಬೈಲ್. ದೇರ್ ಆರ್ ವೇಸ್, ಯು ನೀಡ್ ಟು ಫೈಂಡ್ ಔಟ್, ಡೋಂಟ್ ಅಪೋಸ್ ದ ಥಿಂಗ್ಸ್. ರೈಟ್ ಸರ್? ಸೊ ನಾನು ನಮ್ಮ ಟೀಚರ್ನ, ದಟ್ ಈಸ್ ಡಾಕ್ಟರ್ ಜಯಶಂಕರ್ ಅವ್ರನ್ನ ನಾನು ಕೇಳಿದೆ, ಏನು ಸರ್ ಟೆಕ್ನಾಲಜಿ ರಿಪ್ಲೇಸ್ ಮಾಡಿಬಿಡುತ್ತಾ ನಮ್ಮನ್ನೆಲ್ಲ ಅಂಥೇಳಿ. ಆವಾಗ ಅವರೊಂದು ಮಾತು ಹೇಳಿದರು. ಏನು ಹೇಳಿದ್ರು ಅಂದರೆ, ಮಹೇಶ್, ಒಂದು ವಿಷಯ ಗೊತ್ತಿಲ್ವಾ ನಿನಗೆ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಲಾಂಗ್ ಬ್ಯಾಕ್, ಭಾಳ ದಿವಸದ ಹಿಂದೆ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಏನು ಹೇಳಿದ್ರು ಸರ್ ಅವರು? ದೊಡ್ಡ ಬಿಲ್ಡಿಂಗ್ಸು, ಆಮೇಲೆ ಈ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸು, ದೇ ಕ್ಯಾನ್ ನಾಟ್ ರಿಪ್ಲೇಸ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ನಾನು ಮುಂದೆ ಕೇಳಿದ್ದೆ ಅವ್ರಿಗೆ, ಸರ್ ಗ್ರೇಟ್ ಇನ್ಸ್ಪೈರಿಂಗ್ ಅಂದರೆ ಟೀಚರ್ಸ್ ರಿಪ್ಲೇಸೇ ಆಗೋದಿಲ್ವಾ, ಟೆಕ್ನಾಲಜಿ ರಿಪ್ಲೇಸ್ ಮಾಡೋದಿಲ್ವಾ ಅಂಥೇಳಿ. ನೋ ಮಹೇಶ್, ಲಿಸನ್ ಫಸ್ಟ್. ಐ ಸೆಡ್ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ಸ್, ನಾಟ್ ಟೀಚರ್ಸ್. ಬಟ್ ಟೀಚರ್ಸ್ ಏನಾಗ್ತಾರೆ ಸರ್? ದೇ ವಿಲ್ ಬಿ ರಿಪ್ಲೇಸ್ಡ್. ಮುಂದೆ ಪ್ರಶ್ನೆ ಬಂತು ನನಗೆ, ಸರ್ ಹಾಗಂದ್ರೆ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಅಂದರೆ ಯಾರು? ಹೂ ಇಸ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್? ಅದು ನಾನು ಹೆಂಗೆ ಗೊತ್ತು ಮಾಡ್ಕೊಳ್ಳೋದು? ನಾನು ಟೀಚರಾ ಏನು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಭಾಳ ಈಸಿ ಇದೆ ಗೊತ್ತಾಗೋದು. ಸರ್ ಹೇಳಿ ಸರ್ ಅಂತ ಅವ್ರು ಹೇಳಿದರು, ವೆನ್ ಯು ಟೇಕ್ ಎ ಕ್ಲಾಸ್, ನೀ ಯಾವಾಗ ಕ್ಲಾಸ್ ತಗೋತಿ, ಓಕೆ, ನೀನು ಮತ್ತು ನಿನ್ನ ವಿದ್ಯಾರ್ಥಿಗಳು ಇಬ್ಬರಿಗೂ ಟೈಮ್ ಹೋಗಿದ್ದು ಗೊತ್ತಾಗಬಾರ್ದು, ಹೊಟ್ಟೆ ಹಸಿದ್ದು ಗೊತ್ತಾಗಬಾರ್ದು. ಫೈಂಡ್ ಔಟ್ ಸರ್, ಆರ್ ಯು ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಆರ್ ಎ ಟೀಚರ್? ಸರ್ ನಮ್ಮ ಕ್ಲಾಸ್ನಾಗ ಭಾಳ ಡಿಸ್ಟರ್ಬ್ ಮಾಡ್ತಾರೆ ಹುಡುಗರು, ಮೊದಲಿನ ಹುಡುಗರು ಇಲ್ರಿ, ಸುಮ್ಮನೆ ಕುಂತ್ಬಿಡ್ತಾವ್ರಿ, ಚೀರಾಡ್ತಾವ್ರಿ, ಒಟ್ಟೆ ಏನು ಹೇಳಿದ್ರು ಸೈಲೆನ್ಸ್ ಅನ್ಬೇಕ್ರಿ. ಏನು ಮಾಡಿದ್ರಿ ಅಂದರೆ ದೆನ್ ಇಟ್ ಈಸ್ ನಾಟ್ ದೇರ್ ಪ್ರಾಬ್ಲಮ್, ಇಟ್ ಈಸ್ ಯುವರ್ ಪ್ರಾಬ್ಲಮ್.
ಟೇಕ್ ರೆಸ್ಪಾನ್ಸಿಬಿಲಿಟಿ. ಯು ಕಾಂಟ್ ಸೇ ಲೈಕ್ ದೇ ಶುಡ್ ಬಿ ಲೈಕ್ ದಿಸ್. ಯು ಆರ್ ಗೋಯಿಂಗ್ ಟು, ಈಗ ನಾ ಪಿಕ್ಚರ್ ಟಾಕೀಸ್ಗೆ ಹೋಗಿರ್ತೀನಿ, ಫಿಲ್ಮ್ ಟಾಕೀಸ್ಗೆ ಹೋದಾಗ ಆ ಫಿಲ್ಮ್ ಚಲೋ ಮಾಡ್ಬೇಕು, ಗೊತ್ತಾಯ್ತಾ? ನಾನು ಫಿಲ್ಮ್ ಥಿಯೇಟ್ರಿಗೆ ಹೋಗಿ ನಾ ಮೊಬೈಲ್ ಹಿಡ್ಕೊಂತ ಕುಂತೆ ಅಂದರೆ ಪಿಕ್ಚರ್ ಚಲೋ ಇಲ್ಲ ಅಂದಂಗೆ. ಡೈರೆಕ್ಟರ್ ಪ್ರಾಬ್ಲಮ್ ಅದು. ಹಂಗೆ ನಿನ್ನ ಕ್ಲಾಸ್ನಾಗ ಹುಡುಗರ ಅಟೆನ್ಷನ್ ಇಲ್ಲ ಅಂದರೆ ದೆನ್ ಇಟ್ ಈಸ್ ನಾಟ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್, ಇಟ್ ಈಸ್ ಯುವರ್ ಪ್ರಾಬ್ಲಮ್. ಟೇಕ್ ರೆಸ್ಪಾನ್ಸಿಬಿಲಿಟಿ. ದೆನ್ ಐ ಆಸ್ಕ್ಡ್ ಹಿಮ್, ಸರ್ ಹೆಂಗೆ ಅಂದರೆ ವೆನ್ ಯು ಟೇಕ್ ಯುವರ್ ಕ್ಲಾಸ್, ಮೈ ಡಿಯರ್ ಮಹೇಶ್, ವೆನ್ ಯು ಟೇಕ್ ಯುವರ್ ಕ್ಲಾಸ್, ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸ್ಟೂಡೆಂಟ್ ಬೋತ್ ಆಫ್ ದಮ್ ಶುಡ್ ಫಾರ್ಗೆಟ್ ದರ್ ಹಂಗರ್ ಆ್ಯಂಡ್ ಟೈಮ್. ಸರ್ ಇವತ್ತಿಂದ ಆ ಟಾರ್ಗೆಟ್ ಇಟ್ಕೊಳ್ಳಿ ಸರ್. ನಾ ಯಾವುದೇ ಕ್ಲಾಸ್ನಲ್ಲಿ ಒಳಗೆ ಹೊಕ್ಕೆ ಅಂದರೆ ರೈಟ್, ನಾ 10 ನಿಮಿಷದ ಕಾನ್ಸೆಪ್ಟ್ ಹೇಳ್ತೇನೆ, ಬಟ್ ಆ 10 ನಿಮಿಷದಲ್ಲಿ ಮಕ್ಕಳು ಜಗತ್ತನ್ನೇ ಬರಿಬೇಕು. ನಾನು ಅವರು ಸೇರಿ ಒಂದು ಸಬ್ಜೆಕ್ಟ್ನಲ್ಲಿ ಇಷ್ಟು ಇನ್ವಾಲ್ವ್ ಆಗಬೇಕಲ್ಲ, ಒಳಗಡೆ ಮುಳುಗಬೇಕಲ್ಲ. ನಮ್ಮ ಹೊರಗಡೆ ಬೆಲ್ ಹೊಡೆದಿದ್ದು ಗೊತ್ತಾಗಬಾರ್ದು, ಹೊಟ್ಟೆ ಹಸಿದ್ದು ಗೊತ್ತಾಗಬಾರ್ದು, ಟೈಮ್ ಹೋಗಿದ್ದು ಗೊತ್ತಾಗಬಾರ್ದು. ಹಾಗಿದ್ರೆ ಯು ಆರ್ ಇನ್ ದ ರೂಟ್ ಆಫ್ ಬಿಕಮಿಂಗ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಮುಂದಿನ ಜಗತ್ತಿನಲ್ಲಿ ಅಂಥವ್ರು ಮಾತ್ರ ಸರ್ವೈವ್ ಆಗ್ತಾರೆ. ಮತ್ತು ಉಳ್ಕಿದವ್ರದ್ದು ಏನಾಗ್ತೈತ್ರಿ ಸರ್? ಉಳ್ಕಿದವ್ರು ನೌಕರಿ ಕಳ್ಕೊತೀರಿ 100%. ಮತ್ತು ಹಂಗೆ ರೀ ನಾವೆಲ್ಲ ಗೌರ್ಮೆಂಟ್ನಾಗ ಅದೇವಿ, ಅವೆಲ್ಲ ತಲೆ ಕಲ್ಪನೆ ಇಟ್ಕೋಕೆ ಹೋಗ್ಬಾರ್ದು ಸರ್. ದೊಡ್ಡ ಆಸೆ ಆಗ್ತಾವೆ ಇನ್ನು ಮ್ಯಾಗಿತ್ತು, ಗೊತ್ತಾಯ್ತಾ? ನಿನ್ನ ಕ್ಲಾಸನ್ನು ಹುಡುಗರು ವಿಡಿಯೋ ರೆಕಾರ್ಡ್ ಮಾಡ್ತಾವೆ. ಇಷ್ಟು ದಿವಸ ಏನಾರ ಹ್ಯಾಮರ್ಸ್ಕೊಂಡು ಹೋಗಿ ನೀ ಜಗತ್ತನ್ನು ಬರ್ತೇನೆ ತಡ್ರಿ ಕ್ಲಾಸ್ ತೊಗೊಂಬರ್ತೀನಿ ಅಂತಲ್ಲಿ ಹೋಗಿ ಅಲ್ಲಿ ಏನು ತೊಗೊಂಬಂದು ನಿನಗೆ ಗೊತ್ತು, ಗೊತ್ತಾಯ್ತಾ? ಇಲ್ರಿ ಮತ್ತು ಎಕ್ಸಾಮ್ನಾಗ ಚಲೋ ಮಾಡ್ಯಾರಲ್ಲ, ಎಕ್ಸಾಮ್ನಾಗ ಅವ್ರು ಚಲೋ ಮಾಡಿಲ್ಲ, ನೀವು ಚಲೋ ಮಾಡಿರಿ. ಪ್ಲೀಸ್ ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್, ರೈಟ್ ಸರ್? ಇವತ್ತು ಹುಡುಗರು 90% ತೊಗೊಂಡ್ರೆ ಅವ್ರು 90 ಅವ್ರದ್ದಲ್ಲ ಅದು, ಆದರೆ ನಿಮ್ಮದೊಂದು 20 ಐತಿ, ಗೊತ್ತಾಯ್ತಾ? ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹುಡುಗರು ವಿಡಿಯೋ ರೆಕಾರ್ಡ್ ಮಾಡ್ತಾವೆ, ಹೋಗಿ ಪ್ರಿನ್ಸಿಪಲ್ ಮುಂದೆ ತೋರಿಸ್ತಾವೆ. ಸರ್ ಇವರು ಈ ಟೀಚರ್ ನೋಡ್ರಿ ಹಿಂಗೆ ಕ್ಲಾಸ್ ತೊಗೋತಾರೆ, ಪ್ರಶ್ನೆ ಕೇಳಿದ್ರೆ ಹಿಂಗೆ ಉತ್ತರ ಹೇಳ್ತಾರೆ, ಇಂಥವ್ರ ಕಡೆ ನಾವು ಕ್ಲಾಸ್ ಕಲಿಯೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಟೆಕ್ನಾಲಜಿ ಭಾಳ ಡೇಂಜರಸ್ ಐತೆ, ಗೊತ್ತೈತೆ? ಸೊ ಅಂತ ತೋರಿಸ್ತಾರೆ ಅವರು. ಪ್ರಿನ್ಸಿಪಲ್ ಏನು ಮಾಡ್ಬೇಕು ಸರ್ ಈಗ? ಹೋರಿ ಇರಲಿ ಅಂತ. ಸರ ನಾಳೆ ಅವ್ರು ಬರಬಾರ್ದು, ನಾಳಿಂದ ಅವರೇ ತೊಗೊಳಕತ್ತಾರಂದ್ರೆ ಇನ್ನು ವೈರಲ್ ಮಾಡ್ತೇವೆ ವಿಡಿಯೋ ಅಂತಾರೆ. ಏನೇನೋ ವೈರಲ್ ಆಗ್ತವೆ, ಇದು ವೈರಲ್ ಆಗೋದಿಲ್ಲ. ಓಕೆ, ಆ ವೈರಲ್ ಆದ್ಮ್ಯಾಗೆ ಯಾರ ನೋಡಲಿ ಜಗತ್ತಿನಾಗ ಮನ್ಯಾಗ ನಿನ್ನ ಹೆಂಡ್ತಿ ನೋಡಿಲ್ಲ ಭಾಳ ಆಸೆ ಆಗ್ತೈತಿ. ಪ್ಲೀಸ್ ವೇಕ್ ಅಪ್ ಸರ್, ಯಾಕಂದರೆ ಟೆಕ್ನಾಲಜಿ ಈಸ್ ಗುಡ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಡೇಂಜರಸ್ ಆಲ್ಸೋ. ನಾನು ಜಯಶಂಕರ್ ಅವ್ರು ಕೇಳಿದೆ, ಸರ್ ನಾನು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಆಗಬೇಕಂತ ನಾ ಏನು ಮಾಡಬೇಕು? ಆವಾಗ ಹಿ ಸೆಡ್, ಮಹೇಶ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಏನು ಸರ್ ಅಂಡರ್ಸ್ಟ್ಯಾಂಡ್ ಅಂದರೆ ತಿಳ್ಕೊಂಡ್ರೆ ತಿಳಿ ಆಗ್ತೈತಿ, ಇಲ್ಲಾಂದರೆ ವಜ್ಜೆ ಆಗ್ತೈತಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದರು. ಸರ್ ವಾಟ್ ಯು ಮೀನ್ ಬೈ ದ್ಯಾಟ್ ಅಂತ ಕೇಳಿದೆ. ಮಹೇಶ್, ಅಂಡರ್ಸ್ಟ್ಯಾಂಡಿಂಗ್ ಲೀಡ್ಸ್ ಟು ಜಾಯ್. ಯಾವಾಗ ಅರ್ಥ ಮಾಡ್ಕೊಡ್ತೀಯಾ ಇಟ್ ಗಿವ್ ಯು ಲಾಟ್ ಆಫ್ ಜಾಯ್. ಇಲ್ಲ ಸರ್ ನಂಗೆ ಅರ್ಥ ಆಗ್ತಾ ಇಲ್ಲ, ನೀವು ಡಿಫೆನ್ ಸ್ವಲ್ಪ ಕ್ಲಿಯರಾಗಿ ಹೇಳ್ರಿ. ಆವಾಗ ಹಿ ಸೆಡ್, ಮಹೇಶ್ ನಿಮ್ಮ ಮನೇಲಿ ಒಂದು ಹಾವು ಬಂದಿದೆ ಅಂತ ತಿಳ್ಕೊ, ನಾಗರ ಹಾವು ಬಂದಿದೆ ಅಂತ ತಿಳ್ಕೊ, ಏನಾಗುತ್ತೆ ಅಂದ. ಅಯ್ಯೋ ಸರ್ ಚೀರಾಡ್ಬಿಡ್ತೇನೆ ಸರ್, ಒದರಾಡ್ಬಿಡ್ತೇನೆ, ಮಕ್ಕಳನ್ನೆಲ್ಲ ಕರ್ಕೊಂಡು ನಾವೊಂದು ಏನೋ ಒಂದು ಬೆಡ್ ಮೇಲೋ ಕಾಟ್ ಮೇಲೋ ಎಲ್ಲೋ ನಿಂತ್ಕೊಂಡ್ಬಿಡ್ತೇನೆ, ಹಾವು 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 ಅಂತ ಚೀರಾಡ್ತೇನೆ. ಮುಂದೇನಾಗುತ್ತೆ? ನಾ ಯಾವಾಗ ಹಾವು ಹಾವು ಅಂತ ಚೀರಾಡ್ತೇನೆ, ಸುತ್ತಮುತ್ತಲು ಏರಿಯಾದವ್ರು ಎಲ್ಲರೂ ಬರ್ತಾರೆ, ಅಲ್ಲಿ ಬಂದು ಏನಾಯ್ತು ರೀ ಮಹೇಶ್, ಏನಾಯ್ತು ರೀ ಮಹೇಶ್, ಏನಾಯ್ತು ರೀ ಮಹೇಶ್ ಅಂತ ಕೇಳ್ತಾರೆ. ಹಾವು ಐತ್ರಿ, ಎಂಥ ಹಾವು ಐತಿ, ದೊಡ್ಡದೈತ್ರಿ, ಎಂಥದ್ದು ನಾಗರಾವು ಸಾದಾವು ನಾಗರಾವು ರೀ, ನೀವೇನು ಚಿಂತೆ ಮಾಡ್ಬೇಡ್ರಿ ಅಂತ ಅಲ್ಲೇ ಇರ್ತಾನೆ ಅವ್ನು. ಗೆಳ ಒಳಗೆ ಬರೋದಿಲ್ಲ ಅವನು. ಹಾವೈತೆ ಹಾವೈತೆ ಅಂದ್ಕೊಡಿ, ನೀವು ತಿನ್ ಮಾಡೋ ಗಪ್ಪಿರಿ ಎಲ್ಲರೂ ಎತ್ತರ ಮ್ಯಾಗ ನಿಂದ್ರಿ. ಹೊರಗಡೆ ಎಲ್ಲ ಕ್ರೌಡ್ ಇರ್ತೈತಿ. ಓಕೆ, ಪೂರಾ ಒಂದು ಸಿಚುವೇಶನ್ ಆಗಿರುತ್ತೆ ಸರ್, ಟೆನ್ಷನ್ನಾಗಿರ್ತೈತಿ, ಪೂರಾ ಟೆನ್ಷನ್ನಾಗಿರ್ತೈತಿ. ಇನ್ನೊಂದು ಹೇಳಿ ಸ್ಟಾಪ್ ಮಾಡ್ತಾ ಇದ್ದೇನೆ, ಟೇಕ್ ದಿಸ್ ಕಂಪ್ಲೀಟ್ಲಿ. ಪೂರಾ ಟೆನ್ಷನ್ನಾಗಿರ್ತೈತಿ. ನಾನು ಟೆನ್ಷನ್ನು, ಮಕ್ಕಳು ಟೆನ್ಷನ್ನು, ಹೊರಗಡೆಯವರು ಟೆನ್ಷನ್ನು, ಹಾವಂತ್ರಿ. ಅದ್ರಾಗ ಹೊರಗೆ ಒಂದಿಬ್ಬರು ಮಾತಾಡ್ತಿರ್ತಾರೆ, ಮೊನ್ನೊಬ್ಬರು ಮನ್ಯಾಗ ಹಿಂಗೆ ಹಾವು ಬಂದಿತ್ತು ರೀ, 4 ಮಂದಿನ ಕಡೆ ಸತ್ತ ಬಿಟ್ರಿ ಅವರು. ಮತ್ತೊಂದು ಸ್ವಲ್ಪ ಟೆನ್ಷನ್ ಹೆಚ್ಚಿಗೆ, ರೈಟ್ ಸರ್? ಟೆನ್ಷನ್ ಹೆಚ್ಚಿಗೆ ಮುಗಿದೋತಿ ಎಲ್ಲ ಏನೇನೋ ಗಾಬರಿ ಒಳಗಿರ್ತೀವಿ. ಅಷ್ಟರೊಳಗೆ ನಮ್ಮ ಗೆಳೆಯ ಒಬ್ಬ ಹೊರಗಿಂದ ಕರಿತಾನೆ, ಮಹೇಶ್ ಚಿಂತೆ ಮಾಡಬೇಡ, ಇಲ್ಲೊಬ್ಬ ಹಾವು ಹಿಡಿಯವ ಹೊಂಟಿದ್ದ, ಅವ್ನು ಕರೆದೇನಿ, ಅವ್ನು ಬರಾಕತ್ತಾನೆ, 2 ನಿಮಿಷನಾಗ ಬರ್ತಾನೆ, ಅವ ಹಾವು ಹಿಡಿಯವ, ಅವ ಬರ್ತಾನೆ ಅಂತ ಸುದ್ದಿ ಕೇಳಿದ್ದಕ್ಕೆ, ರೈಟ್ ಸರ್, ಟೆನ್ಷನ್ ಕಡಿಮೆ ಆಗ್ತೈತಿ, ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ತೈತಿ. ಹೌದೋ ಇಲ್ಲೋ? ಆಮೇಲೆ ಅವ್ನು ಬಂದ ಅಂದ ತಕ್ಷಣ ಟೆನ್ಷನ್ ಕಡಿಮೆ ಆಗ್ತೈತಿ, ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ತೈತಿ. ಎಲ್ಲರದು ಸರ್ ಪೂರಾ ಕ್ರೌಡ್ದು ಹೆಚ್ಚಿಗೆ ಆಗ್ತೈತಿ ಕಾನ್ಫಿಡೆನ್ಸ್. ಬಂದ ಅವನು ಹೆಂಗೆ ಬರ್ತಾನೆ? ಕಿಚ್ಚ ಸುದೀಪ್ ಬಂದಂಗೆ ಬರ್ತಾನೆ ಅವನು. ಯಾಕಂದ್ರೆ ಅವನು ಅಥಾರಿಟಿ ಅಲ್ಲ ಸರ್, ಅವನು ಈಸ್ ಎನ್ ಅಥಾರಿಟಿ. ಸೊ ಅವ್ನು ಬಂದು ಗಾಡಿ ನಿಂದ್ರಿಸಿ ಕಾಲಿಂಗ್ ತೆಗೆದು ಎಲ್ಲೈತಿ ಅಂತ ನಾವು ಸರ್ ಬರ್ರಿಪ್ಪ ನೀವು ಏನು ರೀ ಬರ್ರಿ, ಭಾಳ ದೇವ್ರು ಬಂದಂಗೆ ಬಂದ್ರಿ ನೋಡ್ರಿ ಅಂತಾರೆ. ಯಾರವ? ಅಥಾರಿಟಿ. ಯಾರಿಗೆ ದೇವ್ರು ಅಂತಾರೆ ಈ ಜಗತ್ತು? ಯಾವುದೇ ಕ್ಷೇತ್ರದಲ್ಲಿ ನೀ ಅಥಾರಿಟಿ ಇದ್ದಿ, ಪರಿಣಿತಿ ಹೊಂದಿದ್ದೆ ಅಂದರೆ ನಿನ್ನ ಕೈ ಮುಗಿತಾರೆ.
ಬರ್ರಿ ಸರ್ ಅಷ್ಟರಲ್ಲೇ ಒಬ್ಬರು ಸೀನಿಯರ್ ಆಫೀಸರ್, ಯಾವುದೋ ಗೌರ್ಮೆಂಟ್ ಆಫೀಸರ್, IAS IPS ಆಫೀಸರ್ ಅದೇ ಒಂದು ಏರಿಯಾದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಸ್ಯೂಮ್ ಮಾಡಿ. ಅವ್ರು ಮತ್ತು ನ್ಯಾಚುರಲಿ ತಮ್ಮ ತೋರಿಸೋರಲ್ಲ, ಏನಪ್ಪ ನೀನು ಲೇಟಾಗಿ ಬರೋದಿಲ್ವ, ನೀನು ಲಘು ಬರಬೇಕಲ್ಲ, ನೋಡಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ನೀನು ಲಘು ಬರ್ಲಿಕ್ಕೆ ಆಗೋದಿಲ್ವ ಅಂತ ಅವ್ರು ತಮ್ಮ ಅಥಾರಿಟಿ ತೋರ್ಸಕ್ಕೆ ಹೋಗ್ತಾರಲ್ಲಿ. ಅವೇನಂತಾನೆ, ಯಾರಿವ ಅಂತ ನಾವು ಅವ್ರು ಹಿಂಗೆ ಅವ್ರು IAS ಆಫೀಸರ್ IPS ಹಂಗಾರೆ ಅವಂಗ ಹಿಡ್ಕೊ ಅಂತ ಹೇಳಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸರ್? ಅಥಾರಿಟಿ ಇದ್ದವಂಗೆ ಅವನು ಅವಾಗೆಲ್ಲ ಜನ ಯಾರನ್ನ ಕನ್ವಿನ್ಸ್ ಮಾಡ್ತಾರೆ, ಹಂಗೆ ಅನ್ನಕ್ಕೋಗ್ಬಿಡ್ರಿ ಆಫೀಸರ್ ಅವ್ರೆ, ಹಂಗೆ ಅನ್ನಕ್ಬಿಡೆ, ಹೋಗೋ ಮಾರ ಹಿಡ್ಕೋರಲ್ಲ ನಿಮ್ಮ ಹಾವು ನೀವು ಹಿಡ್ಕೋರಿ, ನನಗ್ಯಾಕಂತ ಹೊಂಟ ಅಂದ್ರವ, ಗಪ್ ಕುಂದ್ರಿ ಸರ, ನೀವು ಗಪ್ ಕುಂದ್ರಿ ಸರ, ನೀವು ಮಾತಾಡ್ಬೇಡಿ ಪ್ಲೀಸ್ ರೀ ಸರ್, ನಿಮಗೂ ಹಿಡ್ಯಾಕಂಗಿಲ್ಲ ಪಾಪ ಅವ್ನು ಪಾಪ ಒಳಗೆ ತ್ರಾಸೈತೆ. ಎಲ್ಲರೂ ಅವ್ನು ಕನ್ವಿನ್ಸ್ ಮಾಡ್ತಾರೆ. ಯಾವಾಗ ನಿನ್ನ ಕಡೆ ಪವರ್ ಇರ್ತಿತ್ತು ಅಂದ್ರೆ ನಿನ್ನ ಕಡೆ ಅಥಾರಿಟಿ ಇರಬೇಕು, ಒಂದು ಪರಿಣಿತಿ ಇರಬೇಕು, ಒಂದು ಕ್ಷೇತ್ರದಲ್ಲಿ ನೀ ಶಕ್ತಿ ಇರಬೇಕು. ಯಾವನೂ ಅಗಳಾಡ್ಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಹುಡುಗರ ನಿಮ್ದು ಪ್ರೊಟೆಕ್ಟ್ ಮಾಡ್ತಾವೆ. ಇದು ಹೊಸ ಜಗತ್ತಿನ ನಿಯಮ ಸರ್, ಗೊತ್ತಾಯ್ತಾ? ಸೊ ಅವನು ಆಯ್ತು ಸರ್ ಗಪ್ಪಿರಿ ಸರ್, ನೀವು ಆಮೇಲೆ ಮಾತಾಡೋಣ ಅಂತೇಳಿ, ಸರ್ ನೀವು ಒಳಗೆ ಹೋಗ್ರಿ ಅಂದ್ರೆ ಒಳಗೆ ಹೋಗ್ತಾನೆ, ಕಟ್ಟಿಗೆ ಹಿಂಗೆ ಮಾಡ್ತಾನೆ, ಅದನ್ನು ಮಾಡಿ ಅವ್ನ ಕಡೆ ಏನೋ ಇರ್ತೈತಿ ಅದನ್ನ ಪಟ್ನ ಹಿಡ್ಕೊಂಡೆ, ಥ್ಯಾಂಕ್ಸ್ ರೀಪಾ ಅಂತ ನಾವು, ಯಾಕ್ರಿ ಅಂದ್ಕೊಳ್ಳಿ, ಇಂಥ ಹಾವು ಹಿಡಿಬೇಕಂತ ಎಷ್ಟು ದಿವಸದಿಂದ ಕಾದಿದ್ದೆ ರೀ ನೀವು ಸಿಕ್ಬಿಡ್ತು ನೋಡ್ರಿ, ದೊಡ್ಡ ಖುಷಿ ಆಯ್ತು ನನಗಂತ ಹೇಳ್ತಾನೆ. ಅದನ್ನು ಹಿಡ್ಕೊಂಡು ಹೊರಗೆ ಬರ್ತಾನೆ, ಸ್ವಲ್ಪ ಮಂದಿ ಸೆಲ್ಫಿ ಹೊಡ್ಕೋತಾರೆ, ಆಮೇಲೆ ಅಂತ ತೊಗೊಂಡು ಹೊರಗೆ ಹೋಗ್ತಾನೆ. ಇದಾದ ತಕ್ಷಣ ಡಾಕ್ಟರ್ ಜಯಶಂಕರ್ ನಾನು ಕೇಳಿದರು, ಮಹೇಶ್, ಯಾವ ಹಾವು ಕಂಡ್ರೆ ನಿನಗೆ ಟೆನ್ಷನ್ ಆಯ್ತು, ಬೆವರು ಬಂತು, ಒದ್ದಾಡ್ಬಿಟ್ಟು, ಅದೇ ಹಾವನ್ನು ಅವನು ನೋಡಿದಾಗ ಖುಷಿಪಟ್ಟ, ಯಾಕೆ ಅಂತ ಕೇಳಿದರು. ಹಾವ ನೀ ನೋಡಿದ್ರೆ ಟೆನ್ಷನ್ ಆಯಿತು, ಅವ ನೋಡಿದ್ರೆ ಖುಷಿ ಆಯ್ತು ಅವಂಗೆ, ಯಾಕೆ ಸರ್? ಹಾವು ಬಗ್ಗೆ ಸರ್ ಅವಂಗೆ ಹಿಡಿಯೋಕೆ ಅಂದರು, ಹಿ ಅಂಡರ್ಸ್ಟ್ಯಾಂಡ್ ಸ್ನೇಕ್. ಅವ ಹಾವಿನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾನೆ. ಮುಂದೆ ಸರ್ ಹಂಗೆ, ಸರ್ ಮಹೇಶ್, ಕ್ಯಾಚ್ ದಿಸ್ ಪಾಯಿಂಟ್, ಯು ಕ್ಯಾಚ್ ದಿಸ್ ನಾವು, ಅವ್ರು ನನಗೆ ಹೇಳಿದ್ದು ನೀವು ಕ್ಯಾಚ್ ಮಾಡಿರಿ. ವೆನ್ ಯು ಅಂಡರ್ಸ್ಟ್ಯಾಂಡ್ ಸ್ನೇಕ್, ಯು ವಿಲ್ ಹ್ಯಾವ್ ಎಬಿಲಿಟಿ ಟು ಮ್ಯಾನೇಜ್ ದ್ಯಾಟ್. When you have ability to manage, you will flow with that. When you have flow with that, there is joy in it. 4 ಶಬ್ದಗಳನ್ನು ಮರಿಬೇಡಿ, ಅಂಡರ್ಸ್ಟ್ಯಾಂಡ್, ಎಬಿಲಿಟಿ, ಫ್ಲೋ, ಜಾಯ್. ಹೇಳಿ ಹುಡುಗರೆಲ್ಲರೂ ಹೇಳಿ, ಅಂಡರ್ಸ್ಟ್ಯಾಂಡ್ ಹೇಳಿ, ಎಬಿಲಿಟಿ, ಫ್ಲೋ, ಜಾಯ್. ಯಾವುದೇ ಕ್ಷೇತ್ರಕ್ಕೆ ಅಪ್ಲೈ ಮಾಡಿ. If you understand your cycle, then you will have ability to ride the cycle. Then you will have flow with the cycle. ಕೈ ಬಿಟ್ಟು ಹೊಡಿತೀಯವಾಗ ನೀನು. Then there is a joy. If you understand water, then you will have ability to swim. And when you have ability to swim, you will flow in the water. Then there is joy in the water. Like that, if you understand your teaching, then you will have ability to teach. Then there is a flow in the class. Then there is a joy in life. My dear friends, you need to understand. ಮುಂದೆ ನಾನು ಮತ್ತೆ ಕೇಳಿದೆ ಸರಿಗೆ ಪ್ರಶ್ನೆ, ಸರ್ ನಿಜ ಸರ್, ವಾಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಟು ಬಿಕಮ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್? ಆವಾಗ ಅವ್ರು ಹೇಳಿದರು, ಮಹೇಶ್, ಟು ಬಿಕಮ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ 3 ಥಿಂಗ್ಸ್. 3 ವಿಚಾರಗಳು, 3 ಎಸ್ಗಳನ್ನು ನೀವು ತಿಳ್ಕೊಬೇಕು. ಯಾವ ಸರ್ ಅಂತಂದರೆ, ಒಂದು ಸ್ಟೂಡೆಂಟ್ ಸೈಕಾಲಜಿ. ಈಗ ಸದ್ಯ ನಿಮ್ಮ ಕ್ಲಾಸ್ ರೂಮ್ನಲ್ಲಿರೋರು ಜನರೇಷನ್ ಜೆಡ್ ಆ್ಯಂಡ್ ಜನರೇಷನ್ ಆಲ್ಫಾ. ಯಾರು 1972ಕ್ಕಿಂತ ಮೊದಲು ಹುಟ್ಟಿದ್ದಾರೆ ಅವರೆಲ್ಲ ಜನರೇಷನ್ ಎಕ್ಸ್. 72ರಿಂದ 92 ಹುಟ್ಟಿದವರು ಜನರೇಷನ್ ವೈ. 92ರಿಂದ 2000 ಮಟ್ಟ ಯಾರು 2012 ಮಟ್ಟ ಇದ್ದಾರೆ ಅವರೆಲ್ಲ ಜನರೇಷನ್ ಜೆಡ್. 2012 ಮೇಲಿನ ಹುಟ್ಟಿದವ ಮಕ್ಕಳು ಇವೆಲ್ಲ, ದೇ ಆರ್ ಆಲ್ ಜನರೇಷನ್ ಆಲ್ಫಾ. ಜನರೇಷನ್ ಆಲ್ಫಾದ ಮನಸ್ಥಿತಿನೇ ಬೇರೆ ಇದೆ, ನಿಮ್ಮ ಮನಸ್ಥಿತಿನೇ ಬೇರೆ ಇದೆ. ನೀವು ಅವ್ರಿಗೆ ನಮ್ದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂತ ಹೇಳಕ್ಕೆ ಬರೋಂಗಿಲ್ಲ, ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಜನರೇಷನ್ ಎಕ್ಸ್, ರೈಟ್ ಸರ್, 1972ಕ್ಕಿಂತ ಮೊದಲು ಹುಟ್ಟಿದ್ರಿ ಅಂದರೆ ದೆನ್ ನಿಮ್ಮದು ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಈ ಲಾಯಲ್ಟಿ, ಸಪೋಸ್ ನಿಷ್ಠೆ ತೊಗೊಂಡ್ವಿ ಅಂದರೆ 30 ವರ್ಷ ನಿಮ್ಮ ಲಾಯಲ್ಟಿ. ಯಾವುದೇ ಒಂದು ಮಾಡಲಿಕ್ಕಾದ್ರೆ 30 ವರ್ಷ ಮಾಡ್ತೀರಾ ನೀವು. ಮನೆ ಕಟ್ಟಿದರೆ 30 ವರ್ಷ ಅದರಲ್ಲೇ ಇರಬೇಕು, ಅದರಲ್ಲೇ ಸಾಯಬೇಕು. ಗಾಡಿ ತೊಗೊಂಡ್ರೆ ಅದೇ ಬೇಕು. ಮದುವೆ ಆಗಿದ್ರೆ ಅದೇ 30 ವರ್ಷ. ಅಲ್ಲಿ ಇಲ್ಲಿ ನೋಡ್ತೀರಾ, ಅದು ಬೇರೆ ಮಾತು. ಬಟ್ ನಿಷ್ಠೆನೇ ಇಲ್ಲ ಅಂದರೆ ಸರ್, ಜನರೇಷನ್ ಎಕ್ಸ್ದವರು ನೀವು ಇಷ್ಟು ಜಗಳಾಡಿರಲ್ಲ, ಇಷ್ಟು ಹೊಡೆದಾಡಿರಿ, 2 ಸಲ ನೀನು ಹೆಂಡತಿಗೆ ಬೈದಿ, ನೀನು 2 ಸಲ ತವ್ರ ಮನೆಗೆ ಹೋಗಂದು, 2 ಸಲ ಡೈವರ್ಸ್ ಆಗಬೇಕಿತ್ತು ನಿಮ್ಮದು. ಆಗಿಲ್ಲ, ಯಾಕಂದ್ರೆ ನಿಮ್ಮ ನಿಷ್ಠೆ ಭಾಳ ಇಂಪಾರ್ಟೆಂಟ್ ಇತ್ತು. 30 ವರ್ಷ. ಜನರೇಷನ್ ವೈ ಅಂದರೆ 72 to 92 ಏನಿದಾರಲ್ಲ ಅವ್ರದ್ದೆಲ್ಲ ನಿಷ್ಠೆ 7 ವರ್ಷ ಮಾತ್ರ, 7 years. ಅದಕ್ಕೆ 7 ವರ್ಷದ ಬದಲಾವಣೆ ಕೇಳಕತ್ತಾರ ಅವ್ರು. ಹೊಸ ಮನೆ ಬೇಕು, ಹೌದಾ, ಹೊಸ ಫ್ರಿಜ್ ಬೇಕು, ಹೊಸ ಕಾರ್ ಬೇಕು, ಹೊಸ ಅವರು ಬೇಕು,
ಅದಕ್ಕೆ ಇವತ್ತೆಲ್ಲ ಡೈವರ್ಸ್ ಚಾಲು ಆಗಿದ್ದಾವೆ. ಯು ಅಂಡರ್ಸ್ಟ್ಯಾಂಡ್ ಸರ್? ಜನರೇಷನ್ ಜೆಡ್ ಅವ್ರದ್ದು ನಿಷ್ಠೆ ಏನಂದರೆ ಅವತ್ತಿನ ದಿವಸ ಅಷ್ಟೇ. ದೇ ಆರ್ ಓನ್ಲಿ ಫಾರ್ ದಟ್ ಡೇ ಲೈಕ್. ಅದಕ್ಕೆ ಅವ್ರಿಗೆ ಭಾಳ ಮನಸ್ಸಿಗೆ ಹತ್ತುಂಗಿಲ್ಲ ಸರ್. ನೀವು ಇಫ್ ಯು ಲುಕ್ ಎಟ್ ಯುವರ್ ರೊಮ್ಯಾಂಟಿಕ್ ಲೈಫ್, ಐ ವಿಲ್ ಟೇಕ್ ಓಕೆ ಏನೋ ಅಂದ್ರೆ ಫ್ರೀಡಮ್ ತೊಗೊಂಡು ಹೇಳ್ತೀನಿ, ಭಾಳ ನೀವು ಟೆನ್ಷನ್ ಮಾಡ್ಕೊಬೇಡ್ರಿ ಹುಡುಗರು, ರೈಟ್? ಜನ್ರೇಷನ್ ನೆಕ್ಸ್ಟ್ದವ್ರು ನಿಮ್ಮ ರೊಮ್ಯಾನ್ಸ್ ಹೆಂಗಿತ್ತು ಸರ್? ನೀವು ಯಾರು ಹುಡುಗಿನ ನೋಡೇ ಇಲ್ವಾ? ಹುಡುಗನ ನೋಡೇ ಇಲ್ವಾ? ಎಲ್ಲ ನೆನಪರ ಆತಾರೆ ಈಗ, ಹೌದಾ? ಅವಾಗ ಡಾಮಿನೇಟಿಂಗ್ ನಮ್ಮ ಇದರಲ್ಲಿ ಏನಿತ್ತಂದರೆ ಕಣ್ಣುಗಳು, ಕಣ್ಣಿನಿಂದ ಕಣ್ಣು ನೋಡಿಬಿಟ್ರೆ ಸಾಕು. ಆಕೆ ನೀರು ತರಕ್ಕೆ ಬಂದಾಳ, ನೀವು ಹೋಗ್ಯಾನ, ಆಕೆ ಹೊಳ್ಳಿ ಕಣ್ಣಿಟ್ಟು ನೋಡಿಬಿಟ್ಲ ಅಂದರೆ ಒಂದು 5-6 ದಿವಸ ನಿದ್ದೆ ಹತ್ತೋದಿಲ್ಲ ಅವಾಗ. ನೆನಪು ಮಾಡ್ಕೊರಿ, ಎಲ್ಲ ಹಳೆವ್ ನೆನಪು ಮಾಡ್ಕೊರಿ, ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲ ಸರ ನನಗೆ ಹಂಗೇನೂ ಆಗಿಲ್ಲ ಅಂದರೆ ನೀನು ದೊಡ್ಡ ಸಂತದಿ, ಇಲ್ಲ ನೀನು ಮೆಡಿಕಲ್ ಪ್ರಾಬ್ಲಮ್ ಐತಿ, ಎರಡೇ ತ್ರಾಸ. ಹೌದಾ ಸರ್? ಸಿಂಪಲ್, ರೈಟ್? ಜನರೇಷನ್ ಎಕ್ಸ್ ಡಾಮಿನೇಟಿಂಗ್ ಥಿಂಗ್ಸ್ ಫಾರ್ ಐಸ್, ಕಣ್ಣು. ಜನರೇಷನ್ ವೈದು ಟಚ್, ಹೌದಾ? ಕೈ ಬಡೀತಂದರೆ ಸಾಕು. ದ್ಯಾಟ್ ವಾಸ್ ಅವರ್ ನಮ್ಮ ಜನ್ರೇಷನ್ ಇದ್ದದು. ಟಚ್ ಬರೀ ಕೈ ಬಡೀತು, ಇಲ್ಲ ವೇಲ್ ಬಡೀತಂದರೆ ನಾವೊಂದು 4-5 ದಿವಸ ಅದರಲ್ಲೇ ಇರ್ತಿದ್ವಿ, ಹೌದಾ? ಈಗ ನೆಕ್ಸ್ಟ್ ಜನ್ರೇಷನ್ ಜೆಡ್ದವ್ರದ್ದು, ಹೌದಾ? ಏನಂದರೆ ಅವ್ರದ್ದು ಏನು ಭಾರಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಏನಂದರೆ ವರ್ಡ್ಸ್, ಶಬ್ದಗಳು. ಅದಕ್ಕೆ ಅವರು ಚಾಟಿಂಗ್ ಮಾಡ್ಕೊಂತ ಕುಂದಿರ್ತಾರೆ. ಮತ್ತೆ ಹೇಳ, ನೀನು, ನಾನು, ಊಟ ಇಲ್ಲ, ಯಾಕೆ ಗೊತ್ತಿಲ್ಲ, ಮಾಡಲ್ಲ, ಒಲ್ಲೆ. ಹಿಂಗೆ ರಾತ್ರಿ 2 ಗಂಟೆ ಮಟ್ಟ ಚಾಟಿಂಗ್ ಅವ್ರದ್ದು. ನೀವು ಮಾಡ್ರಿ ನೋಡೋಣ. ನೀವೇನಂತೀರ? ತಲೆಗೆ ಹೇಳೋದು ಹೇಳಿ ಮುಗಿಸ್ಕೊಲ್ಲ, ಆಕಿ ಹ್ಞೂ ಅಂತಾಳ ಇಲ್ಲ ಅಂತಾಳ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮಗೆ ಅವ್ರು ಚಾಟಿಂಗ್ ಮಾಡೋದು ಲೈಕ್ ಆಗಲ್ಲ, ಬಟ್ ಅವ್ರದ್ದು ಸ್ಟ್ರೆಂತ್ ಇವತ್ತೇನಪ್ಪ? ಶಬ್ದಗಳು. ಅವ್ರ ಶಬ್ದದ ಮೇಲೆ ಹೊಂಟಾರೆ. ಅದಕ್ಕೆ ನೀನು ಒಂದು ಮಾತು ಅಂದ್ರೆ ಬೇಜಾರಾಗ್ತೈತಿ ಈಗ ಅವ್ರಿಗೆ. ನೀವು ಅನ್ನಿಸ್ಕೊಂಡಿದ್ದ ಮಾತುಗಳನ್ನೆಲ್ಲ ಅವ್ರಿಗೆ ಏನಾದರೂ ಅಂದ್ಬಿಟ್ರೆ ಹುಡುಗರು ಹೋಗೇ ಬಿಡ್ತಾ ಇವತ್ತು, ಹೌದಾ? ನಿಮ್ಮ ಅಪ್ಪನ ಕೇಳೋಣ ನಿಮ್ಗೆ, ಯಾರು ಹುಟ್ಟಿಲ್ಲ ಏನಿ ಅಂತ, ಹೌದೋ ಇಲ್ಲೋ? ರೈಟ್ ಸರ್? ಹಂಗೆ ಅನ್ನಕ್ಕೆ ಬರ್ತೈತಿ ಇವತ್ತು? ಏನು ಪಪ್ಪ, ವಾಟ್ ಈಸ್ ದಟ್ ಯುವರ್ ಮೀನಿಂಗ್? ಟೆಲ್ ಮಿ ದ ಟ್ರೂತ್, ಮಮ್ಮಿ ಟೆಲ್ ಮಿ ದ ಟ್ರೂತ್ ಅಂತೇಳಿ. ಯು ಕ್ಯಾಂಟ್ ಯೂಸ್ ದ ವರ್ಡ್ಸ್ ನೋ, ಬಿಕಾಸ್ ಟುಡೇಸ್ ಜನ್ರೇಷನ್ ಈಸ್ ವರ್ಡ್ಸ್ ಜನ್ರೇಷನ್. ನೆಕ್ಸ್ಟ್ ಅಲ್ಫಾ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಸರ್, ನಾನು ಏನು ಹೇಳ್ತಾ ಇದ್ದೇನೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ ಕ್ಲಾಸ್. ಫಸ್ಟ್ ಈಸ್ ಸ್ಟೂಡೆಂಟ್, ಸೆಕೆಂಡ್ ಈಸ್ ಸಬ್ಜೆಕ್ಟ್, ಥರ್ಡ್ ಈಸ್ ಸ್ಕಿಲ್. 3 ಎಸ್ಗಳು, ಒಂದು ಸ್ಟೂಡೆಂಟ್, ಸಬ್ಜೆಕ್ಟ್, ಸ್ಕಿಲ್. ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ವೆನ್ ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ವಿಲ್ ಹ್ಯಾವ್ ಎಬಿಲಿಟಿ ಟು ಮ್ಯಾನೇಜ್ ದ ಕ್ಲಾಸ್ ರೂಮ್, ದೆನ್ ಯು ವಿಲ್ ಹ್ಯಾವ್ ಫ್ಲೋ ಇನ್ ದ ಕ್ಲಾಸ್ ರೂಮ್. ಮಸ್ತ್ ಮಜಾ ಬರ್ತದೆ ಕ್ಲಾಸ್ನಾಗೆ, ಗೊತ್ತಾಯ್ತಾ? ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಎ ಜಾಯ್ ಇನ್ ಟೀಚಿಂಗ್. ಆ್ಯಂಡ್ ವೆನ್ ದೆರ್ ಇಸ್ ಜಾಯ್ ಇನ್ ಟೀಚಿಂಗ್, ಓಕೆ, ಇಟ್ ಈಸ್ ಎ ಪ್ರೊಫೆಷನ್ ಫಾರ್ ಯು. ದೆರ್ ಇಸ್ ನೋ ಜಾಯ್ ಇನ್ ಇಟ್ ಅಂದರೆ ಇಟ್ಸ್ ಎ ಜಾಬ್. ಜಾಬ್ ಅಂದರೆ ಏನು? ಹೊಟ್ಟೆ ತುಂಬಿಸ್ಕೊಳ್ಳೋದು, ಜೀವಂತ ಇರೋದು. ರೈಟ್ ಸರ್? ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು to become great inspiring teachers and make a beautiful life. ಯಾಕಂದರೆ ಹೊರಗಡೆ ಭಾಳ ಕಷ್ಟಗಳಿದ್ದಾವೆ. ಕಷ್ಟಗಳನ್ನೆಲ್ಲ ನಾನು ಹೇಳೋದಿಲ್ಲ, ಯಾಕಂದ್ರೆ ಮಕ್ಕಳು ಕೂತ್ಕೊಂಡಿದ್ದಾರೆ. ಎಂತೆಂಥ ಎಡಿಕ್ಷನ್ಸ್ ಬರ್ತಾ ಇದ್ದಾವೆ. ಮೊಬೈಲ್ನಲ್ಲಿ ಏನೇನು ನೋಡಿದಾಗ ಏನೇನು ಆಗ್ತಾ ಇದೆ, ಓಕೆ, ಅವನ್ನೆಲ್ಲ ನಂಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಕ್ಕಳಿದ್ದಾವೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ್ಯಾಟ್. ಎನಿ ಟೈಮ್ ಬರೀ ಟೀಚರ್ಸ್ ಕೂತ್ಕೊಂಡಾಗ ವಿಲ್ ಟಾಕ್ ಅಬೌಟ್ ಇಟ್. ಹಾರಿಬಲ್ ಇದೆ ಹೊರಗಡೆ. ಆ್ಯಸ್ ಎ ಕೌನ್ಸಿಲರ್, ನಾ ಎವ್ರಿ ಡೇ ಐ ಸಿ ಸೋ ಮೆನಿ ಕೇಸಸ್. ಐ ವಿಲ್ ಟೆಲ್ ಯು ಒನ್ ಲೇಟೆಸ್ಟ್ ಥಿಂಗ್. ಲೇಟೆಸ್ಟ್ ಡ್ರಗ್ ಟುಡೇ ಇಸ್ ಫೆವಿಕಾಲ್, ವೈಟ್ನರ್, ನೇಲ್ ಪಾಲಿಶ್ ರಿಮೂವರ್, ಅದೇದಾ ಇಂಥವು ಭಾಳ ಇದ್ದಾವೆ. ಅವನ ಬಗ್ಗೆ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಬಟ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಸ್ವಲ್ಪ ಜಾಗೃತರಾಗ್ರಿ ಸರ್, ಓಕೆ? ಕೈ ಮುಗಿದು ಕೇಳ್ಕೊತೀನಿ, ಇದು ಹೊಸ ಜಗತ್ತಿಗೆ ಒಳ್ಳೆ ಟೀಚರ್ಸ್ ಬೇಕಾಗಿದ್ದಾರೆ. ಒಳ್ಳೆ ಟೀಚರ್ ಅಂದರೆ ಯಾರು? ಶಾನೆ ಇದ್ದವಲ್ಲ, ಕಳಕಳಿ ಇದ್ದವನು, ಗೊತ್ತಾಯ್ತಾ? ಸೊ ಆಲ್ ಆಫ್ ಯು ಸೇ ನಾವು, ಐ ಆಮ್ ದ ಬೆಸ್ಟ್. ಹೇಳಿ ನೋಡೋಣ. ಐ ಆಮ್ ದ ಬೆಸ್ಟ್. ಐ ವಾಂಟ್ ದ ಬೆಸ್ಟ್. ಸರ್ ಜೋರಾಗಿ ಹೇಳ್ಬೇಕು ಸರ್, ಇಲ್ಲ ನಾವು ಹೋಗೋದಿಲ್ಲ ಇಲ್ಲಿಂದ. ನಾನು ಭಾಳ ಎಡವಟ್ಟದೀನಿ, ಗೊತ್ತಾಯ್ತಾ? ರೈಟ್. ಐ ಆಮ್ ದ ಬೆಸ್ಟ್. ಐ ವಾಂಟ್ ದ ಬೆಸ್ಟ್. ಐ ವಿಲ್ ಅಚೀವ್ ದ ಬೆಸ್ಟ್. ಐ ವಿಲ್ ಶೇರ್ ದಿ ಬೆಸ್ಟ್. ರೆಸ್ಟ್ ಆಫ್ ಮೈ ಲೈಫ್ ಈಸ್ ಬೆಸ್ಟ್ ಆಫ್ ಮೈ ಲೈಫ್. ಇನ್ ಹ್ಯಾಪಿ ಮೂಮೆಂಟ್ಸ್ praise God. In difficult moments, seek God. In quiet moments, worship God. In painful moments, trust God. In every moment, thank God. So this moment I thank God because He connected us. Okay. I thank Palaksha sir, Viresh sir, because they are the source of connection. So what you can do is,
ಅವ್ರು ಹೊಡಿತಾರೆ, ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ನಮ್ಗೆ ಹೊಡ್ಯಾಕೆ ಬರೋಂಗಿಲ್ಲ, ಅದಕ್ಕೆ ಅವ್ರ ಮ್ಯಾಗೆ ಸಿಟ್ಟಿಗೆ ಹೇಳ್ತೀವಿ. ರೈಟ್, ಓಕೆ. ಯು ಕ್ಯಾನ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ ಮಹೇಶ್ ಮಾಸಾಳ್ MASAL, ಓಕೆ, ಆ್ಯಂಡ್ ಸಿ ಲಾಡ್ ಆಫ್ ವಿಡಿಯೋಸ್. ಯು ಕ್ಯಾನ್ ಗೋ ಟು ಮೈ ವಿಸ್ತಾರ್ ಜಿಂದಗಿ ಅಂತೇಳಿ ಆ್ಯಪ್ ಇದೆ, ಅಲ್ಲಿನೂ ದೇರ್ ಇಸ್ ಫ್ಯೂಚರ್ ಟೀಚರ್ ಅಂತ ಕೋರ್ಸ್ ಇದೆ. ಯು ಕ್ಯಾನ್ ಫ್ರೀ ಕೋರ್ಸ್ ಇದೆ, ಯು ಕ್ಯಾನ್ ಡೂ ದ್ಯಾಟ್. ಮಕ್ಕಳು ಫೋಕಸ್ ಮೇಲೆ ಮಾಡ್ಬೋದು. ತಂದೆ ತಾಯಿಯರಿದ್ದರೆ ಪೇರೆಂಟಿಂಗ್ ಹೆಂಗಿರಬೇಕು 21ನೇ ಶತಮಾನದಲ್ಲಿ, ಅದರಲ್ಲಿ ವಿಸ್ತಾರ್ ಜಿಂದಗಿಯಲ್ಲಿದೆ. ಯು ಕ್ಯಾನ್ ಸಿ ದ್ಯಾಟ್. ಮೋರ್ ದೆನ್ ದ್ಯಾಟ್, ಯೂಟ್ಯೂಬ್ನಲ್ಲಿ ಲಾಡ್ ಆಫ್ ವಿಡಿಯೋಸ್ ಆರ್ ದೇರ್, ಯು ಕ್ಯಾನ್ ಸಿ. ನಂದ ನೋಡ್ಕೊತ ಕುಂದಿರ್ಬೇಡ್ರಿ, ಏನರ ಮಾಡ್ರಿ. ಇದು ಒಂದು ಅಡಿಕ್ಷನ್. ಏನು ಮಾತಾಡ್ತಾನೆ ಭಾರಿ ಮಾತಾಡ್ತಾನವ. ಇದನ್ನು ಬಿಟ್ಟು ಅಲ್ಲಿ ಹೊರಗೆ ಹೋಗಿ ಏನು ಮಾತಾಡಿದ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ, ಬಟ್ ಭಾರಿ ಮಾತಾಡ್ತಾನೆ. ಅದೇ. ಸೊ ಡೋಂಟ್ ಬಿ ಲೈಕ್ ದ್ಯಾಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಟೇಕ್ ಕೇರ್. ನಾನು ನೀನು ಆನು ತಾನು ಎನ್ನುತ್ತಲೇ ಜೀವನ ನಾಲ್ಕು ತಂತಿ ಮೀಟುವ ಮಿಡಿಯುವ ಕೆಲಸ ನಿಮ್ಮಿಂದಲೇ ಆಗಬೇಕು ಅಂತ ಮನಮುಟ್ಟುವಂತೆ ಮಾತನಾಡಿದ ಮಾತುಗಾರ ಮಹೇಶ್ ಮಾಶ್ಯಾಳ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ನಾಡಗೀತೆ ಸಿದ್ಧಗಂಗಾ ಶಾಲಾ ವಿದ್ಯಾರ್ಥಿಗಳಿಂದ ಸರ್ವರು ಎದ್ದು ನಿಂತು ಗೌರವ ಗಾಯನ ನಮನವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾಟಗೀತೆ ಪ್ರಸ್ತುತಪಡಿಸಿದ ಸಿದ್ಧಗಂಗಾ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.